ಅಯ್ಯಪ್ಪ ಶರಣ ಮಾದೇಶ್ವರ ಮುಖಣ್ಣ. ಸರ್ ಇಲ್ಲಿ ಅಂದರೆ ನಮ್ಮಲ್ಲಿ ಹೆಣ್ಣು ಕೊಟ್ಟು ಹೆಣ್ಣು ತರುವಂಥ ಒಂದು ಸನ್ನಿವೇಶ ಸರ್. ಇಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೆಣ್ಣು ಕೊಡುವಂಥದ್ದು ಬಾಬಾ ಬಾಮೈಕಳ ಸರ್ ಬೇಡ ಕಂಪಣರು ಅಂತ, ಬೇಡರ ಕಂಪಣಗರು ಅಂತ ಕಮ್ಯುನಿಟಿ. ಹೌದು ಸರ್. ಬೇಡ್ರ ಕಣ್ಣಪ್ಪ ಅವರೆಲ್ಲ ಆ ವಂಶಿಕರು ಸರ್. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಾಲ್ಕು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ, ಈ ನಿದ್ದೆ ಸಾಕು ನೀ ಎದ್ದು ಬಾರು. ಸ್ನೇಹಿತರೆ, ನಾನೀಗ ಇರುವಂಥದ್ದು ವಿಶ್ವ ಪ್ರಸಿದ್ಧ ಮಲೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗೋಪುರ, ನಿಮ್ಗೆಲ್ರಿಗೂ ವಾವ್ ಈ ಗೋಪುರನ ಅಂತ ಆಶ್ಚರ್ಯ ಪಡ್ತಿರ್ತೀರಿ ಬಹುತೇಕರು. ಯಾಕೆ ಗೊತ್ತಾ, ಸೂಪರ್ ಹಿಟ್ ಸಿನಿಮಾ, ಕನ್ನಡ ಸಿನಿಮಾ ಜೋಗಿ ಸಿನಿಮಾದಲ್ಲಿ ಸ್ನೇಹಿತರೆ ಏಳುಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ ಹಾಡು ಶೂಟಿಂಗ್ ಆಗಿರ್ಬೇಕಾದ್ರೆ ತೆಗೆದಿರೋಂಥ ಮೇಯ್ನ್ ಶಾಟ್ ತೆಗೆದಿರೋಂಥ ಜಾಗ ಸ್ನೇಹಿತರೆ. ಇಲ್ಲಿ ಶಿವಣ್ಣವ್ರು ಹೊರಗಡೆ ಹೋಗೋ ಶಾಟನ್ನು ನೀವು ನೋಡಿರ್ತೀರ. ಅಂಥ ಒಂದು ಸುಪ್ರಸಿದ್ಧವಾದಂಥ ಜಾಗಕ್ಕೆ ನಾನು ಬಂದಿದ್ದೀನಿ. ಮಲೆ ಮಹದೇಶ್ವರರು ಸ್ನೇಹಿತರೆ, ಹೆಸರಲ್ಲೇ ಮಲೆ ಇದೆ, ಅಂದರೆ ಬೆಟ್ಟ. ಮಲೆ ಅಂದರೆ ಬೆಟ್ಟ, ಬೆಟ್ಟ ಗುಡ್ಡ ಅಂತ ಸ್ನೇಹಿತರೆ. ಏಳು ಮಲೆ ಅಂತ, ಏಳು ಮಲೆಯಲ್ಲಿ ನೆಲೆಸಿರುವಂತಹ 77 ಮಲೆಯ ಒಡೆಯ ನಮ್ಮ ಮಲೆ ಮಹದೇಶ್ವರರು. ಮಲೆ ಮಹದೇಶ್ವರರು ಯಾರು ಅಂತ ನಿಮಗೊಂದು ಪುಟ್ಟ ಹಿನ್ನೆಲೆ ಕೊಡೋದು ಒಳ್ಳೆಯದು ಅಂತ ಅನಿಸುತ್ತೆ. 15ನೇ ಶತಮಾನದಲ್ಲಿ ಬದುಕಿದ್ದಂತಹ, ಜೀವಂತವಾಗಿದ್ದಂತಹ ಸಂತರು, ಶರಣರು ಅಂತ ಕರಿಬಹುದು ನಮ್ಮ ಮಲೆ ಮಹದೇಶ್ವರರನ್ನು. ಹೇಗೆ ಈಗ ನಮ್ಮ ಕೆಲವು ಶ್ರೇಷ್ಠ ಮಠಾಧೀಶರುಗಳು ಸಂತರನ್ನು ನಾವು ನೋಡ್ತೀವಲ್ಲ, ಆ ಥರದ ಒಬ್ಬ ಸಂತ ಇವರು ನಮ್ಮ ಮಲೆ ಮಹದೇಶ್ವರರ ಸ್ನೇಹಿತರೆ. 15ನೇ ಶತಮಾನ ಅಂದರೆ ಸುಮಾರು 500ರಿಂದ 600 ವರ್ಷಗಳ ಹಿಂದೆ ನಿಜವಾಗಿಯೂ ಬದುಕಿದ್ದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ, ದಾರ್ಶನಿಕ, ಸಂತ, ಮಹಾತ್ಮ ನಮ್ಮ ಮಲೆ ಮಹದೇಶ್ವರರು. ಅನೇಕ ಕಾವ್ಯಗಳಲ್ಲಿ, ಪುರಾಣಗಳಲ್ಲಿ ಇವ್ರ ಪ್ರಸ್ತಾಪ ಬರುತ್ತೆ. ಹುಟ್ಟಿದ್ದು ಉತ್ತರ ದೇಶ, ಬೆಳೆದದ್ದು ಕತ್ತಲ ರಾಜ್ಯ ಅಂತೆಲ್ಲ ಬರುತ್ತಲ್ಲ ಸ್ನೇಹಿತರೆ. ಅಂದರೆ ಉತ್ತರ ಕರ್ನಾಟಕದಿಂದ ಹಿಡಿದು ಈ ಕಡೆಗೆ ದಕ್ಷಿಣ ಕರ್ನಾಟಕ ಅಂದರೆ ಸ್ನೇಹಿತರೆ ಈ ನಮ್ಮ ಚಾಮರಾಜನಗರ ಭಾಗಕ್ಕೆ, ಅಂದರೆ ನಮ್ಮ ಕರ್ನಾಟಕದ ಗಡಿ ಭಾಗ ಅಂತ ಕರಿಬೋದು, ಈ ದಕ್ಷಿಣಕ್ಕೆ ಬಂದಂಥವ್ರು ಅವರು. ಯಾಕೆ? ಶ್ರೀಶೈಲ ಮಲ್ಲಿಕಾರ್ಜುನ ಮಠದಲ್ಲಿ ಬೆಳೆದಂತಹ, ಅಲ್ಲಿ ದೀಕ್ಷೆ ಪಡ್ಕೊಂಡಂತಹ ಈ ನಮ್ಮ ಮಲೆ ಮಹದೇಶ್ವರರು ಮುಂದೆ ಲೋಕೋದ್ಧಾರದ ಕೆಲಸಗಳನ್ನು ಮಾಡ್ತಾ, ಸಮಾಜವನ್ನು ತಿದ್ದುತ್ತಾ, ಅನೇಕ ಜನೋಪಕಾರಿ ಕೆಲಸಗಳನ್ನು ಮಾಡ್ತಾ, ಜನರಲ್ಲಿ ಒಂದು ನಿಷ್ಠೆ, ಬದ್ಧತೆ, ಶಿಸ್ತು, ಜೀವನ ಕ್ರಮ ಇವೆಲ್ಲವನ್ನು ಕಲಿಸ್ತಾ ಮುಂದೆ ಬಂದಂಥವರು ನಮ್ಮ ಮಲೆ ಮಹದೇಶ್ವರರು. ಹಾಗೆ ಈ ಭಾಗಕ್ಕೆ ಬರ್ತಾರೆ. ಇಲ್ಲಿ ಆ ಕಾಲದಲ್ಲಿ ಹೆಚ್ಚಾಗಿ ಆದಿವಾಸಿಗಳಿದ್ದಂಥ ಜಾಗ ಇದು. ಯಾಕೆಂದರೆ ನಿಮ್ಗೆ ಗೊತ್ತು, ಸುತ್ತ ಕಾಡಿದೆ, ದಟ್ಟವಾದ ಅರಣ್ಯ ಇದೆ. ಈಗಲೇ ಎಷ್ಟು ದಟ್ಟವಾದ ಅರಣ್ಯ ಇದೆ. ಈಗಿದು ಮಲೆ ಮಹದೇಶ್ವರ ಮೀಸಲು ಅರಣ್ಯ ಪ್ರದೇಶ, ವನ್ಯಜೀವಿ ಧಾಮ. ಈಗಲೇ ಇಷ್ಟು ದಟ್ಟವಾದ ಕಾಡಿರಬೇಕಾದ್ರೆ ಇಮ್ಯಾಜಿನ್ ಮಾಡಿ 600 ವರ್ಷದಿಂದ ಆಗಿನ್ನೂ ಹೆಚ್ಚು ಇಷ್ಟೆಲ್ಲ ನಾಗರಿಕತೆ ಇಲ್ಲ, ತಂತ್ರಜ್ಞಾನ ಇಲ್ಲ, ಜನಸಂಖ್ಯೆ ಇಲ್ಲ. ಆಗೆಷ್ಟು ಕಾಡಿದ್ದಿದ್ದು, ಆಗ ಆ ಕಾಡಲ್ಲಿ ಎಷ್ಟು ಜನ ಆದಿವಾಸಿಗಳು, ಗಿರಿಜನರು ವಾಸ ಮಾಡ್ತಾಯಿದ್ರು. ಆ ಗಿರಿಜನರ ಆತ್ಮೋದ್ಧಾರಕ್ಕೆ, ಅವರನ್ನು ನಾಗರಿಕತೆ ಕಡೆಗೆ, ಸಮಾಜದ ಮುಖ್ಯವಾಹಿನಿಗೆ ತರೋಕ್ಕೆ, ಅವರಲ್ಲಿ ಒಂದು ಶಿಸ್ತನ್ನು ತರೋದಕ್ಕೆ ಬಹಳ ಶ್ರಮಿಸಿದವರು, ಅವರಲ್ಲಿ ಒಂದು ಸಂಸ್ಕಾರವನ್ನು ಬಿತ್ತಲಿಕ್ಕೆ ಬಹಳ ಶ್ರಮಿಸಿದವರು ಮಲೆ ಮಹದೇಶ್ವರರು. ನಂತರ ಅವರು ಇಲ್ಲೇ ಐಕ್ಯರಾದರು ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ. ಅಂತಹ ಮಲೆ ಮಹದೇಶ್ವರ ಕ್ಷೇತ್ರ ಪ್ರತಿ ವರ್ಷ ಲಕ್ಷಾಂತರ ಜನ ಇಲ್ಲಿ ಬಂದು ಹೋಗ್ತಾರೆ ಸ್ನೇಹಿತರೆ. ಫೆಬ್ರವರಿ 14ರಿಂದ ಫೆಬ್ರವರಿ 16ವರೆಗೂ ಇಲ್ಲಿ ಶಿವರಾತ್ರಿ ಹಬ್ಬದ ಜಾತ್ರೆ, ಜೊತೆಗೆ ಯುಗಾದಿ ಜಾತ್ರೆ ಕೂಡ ಮಾರ್ಚಲ್ಲಿ ನಡೆಯುತ್ತೆ. ರಥೋತ್ಸವಗಳಾಗ್ತವೆ, ಅದ್ಧೂರಿಯಾಗಿ ಆಗ್ತವೆ ಸ್ನೇಹಿತರೆ. ಅಂತಹ ಮಲೆ ಮಹದೇಶ್ವರನ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಬಹಳ ಮುಖ್ಯವಾಗಿ ಸ್ನೇಹಿತರೆ, ಮಲೆ ಮಹದೇಶ್ವರರ ಈ ಒಂದು ಐತಿಹ್ಯ, ದಂತಕತೆ ಮತ್ತು ಏನೇನು ಕಥೆಗಳಿದಾವಲ್ಲ ಸ್ನೇಹಿತರೆ, ಇವುಗಳೆಲ್ಲ ನಡೆದಂತಹ ಜಾಗಗಳು. ಅಂದರೆ ಇಲ್ಲಿ ಅವರೊಬ್ಬ ರಾಕ್ಷಸನ ಸಂಹಾರ ಮಾಡೋದು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಏನು, ಆಲಂಬಾಡಿ ಜುಂಜೇಗೌಡರು ಯಾರು, ಮತ್ತು ಇಲ್ಲಿ ಬರುವಂಥ ಬೇರೆ ಬೇರೆ ಆನೆ ತಲೆ ದಿಂಬು ಅಂತಂದ್ರೆ ಏನು, ಆಮೇಲೆ ಹಾಲರುವಿ ಬಂದು ಹಾಲರುವಿ ಸೇವೆ ನಡೆಯುತ್ತೆ, ಹಾಲರುವಿ ಹಳ್ಳ, ಹಾಲು ಅಂದ್ರೆ ಏನು, ಇದೆಲ್ಲ ನಾವು ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ರಿಗೂ ಉಗೆ ಉಗೆ ಮಾದಪ್ಪ. ಈ ಜಾಗದಲ್ಲಿ ಸರ್ಪ ನೋಡಿದ ಜನ್ಮೇ ಇಲ್ಲ ಸರ್. ಈ ಒಂದು ದೇವಸ್ಥಾನದಲ್ಲಿ ಸರ್ಪ ಗೊತ್ತಾ? ಹೋ ಸರ್, ನಮ್ಮ ಹೆಸರು ಮಾದೇಶ್ವಾಮಿ ಅಂತ, ಮಾದೇಶ್ವರ ಬೆಟ್ಟದವರು. ದೇವಸ್ಥಾನ ರುಚಿಕ್ರಿಸ ತಂಬಡಿಗೇರಿ, ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ. ನೀವು ಹುಟ್ಟು ಬೆಳೆದ ಇಲ್ಲೇ? ನಾವು ಹುಟ್ಟು ಬೆಳೆದೆಲ್ಲ ಇಲ್ಲೇ ಸರ್. ಅಂದರೆ ಮಾದೇಶ್ವರರು ಮೂಲತಃವಾಗಿ ನಾವು ಬೇಡ್ರ ಕಣ್ಣಪ್ಪನ ವಂಶಿಕರು. ನಾವು ಉತ್ತರ ದೇಶದಿಂದ ಬಂದು ನಮಗೆ ಲಿಂಗಧಾರಣೆ ಮಾಡಿ ತನ್ನ ಪೂಜೆಗೆ ಅಂತ ಇಟ್ಕೊಂಡಂಥ ಒಂದು ಹಿನ್ನೆಲೆ ಸರ್ ಇದು. ಮಹದೇಶ್ವರರ ಮೂಲ ಏನು ಹೇಳಿ ಸರ್? ಮಹದೇಶ್ವರರು ಬಂದರು ಶ್ರೀಶೈಲದಿಂದ. ನಾವು ಬಂದು ಅಜ್ಞಾನಿಗಳಾಗಿದ್ದ ಸರ್. ಹಿಂದೆ ಮರದ ಮೇಲೆ ಕೂತ್ಕೊಂಡು ಅದೇ ಮರದ ಮೇಲೆ ಕೊಂಬೆ ಯಾವುದು ಅಂತ ಗೊತ್ತಿಲ್ಲದೆ ತರಿತಿದ್ದವರು. ಆಗ ನಾರದ ಮುನಿಗಳು ಈ ಒಂದು ಮಾರ್ಗವಾಗಿ ಬಂದಾಗ ಇಂಥ ಒಂದು ಅಜ್ಞಾನಿಗಳು ಇದ್ದಾರೆ ಅಂತ ಒಂದು ಭೂ ಕೈಲಾಸಕ್ಕೆ ಹೋಗಿ ಶಿವನಿಗೆ ಆಜ್ಞಾಪಿಸಿರ್ತಾರೆ ಸರ್. ಅದು ಆಜ್ಞಾಪಿಸಿದಾಗ ಸರ್ ಆಯಿತು, ಶಿವ ಪಾರ್ವತಿಯು ಸರ್ ಈ ಒಂದು ಭಾಗಕ್ಕೆ ನಾನು ಬರ್ತೀನಿ ಅಂತ ಪಣ ತೊಡ್ತಾರೆ. ಪಾರ್ವತಿವೇ ಈ ನಾನು ಬರ್ತೀನಿ ಅಂತ ಈ ಒಂದು ಏಳುಮಲೆ ಭಾಗದಲ್ಲಿ ಇವ್ರ ಕಷ್ಟವನ್ನು ನಿವಾರಣೆ ಮಾಡೋಕೆ ಆಜ್ಞಾಪಿಸ್ತಾರೆ. ಆಗ ಇಲ್ಲಿ ಶ್ರಾವಣ ಅಂತ ಒಬ್ಬ ರಾಕ್ಷಸ ಋಷಿ ಮುನಿಗಳನ್ನು, ದೇವತೆಗಳನ್ನು
ಭಾಳ ಹಿಂಸೆಯನ್ನು ಇರ್ತಿದ್ದು ಹಿಂದೆ. ಬೇಡ್ರನ್ನ ಯಾರು ಶಿವ ಅಂತ ಆಜ್ಞಾಪಿಸ್ತಾರೋ ಅವ್ರನ್ನೆಲ್ಲ ಭಾಳ ಹಿಂಸೆ ನೀಡ್ತಾಯಿದ್ದು ಶ್ರವಣಾಸುರ ಅಂದರೆ ರಾಕ್ಷಸ. ಆ ರಾಕ್ಷಸನ ಸಂಹಾರ ಮಾಡುವಂಥ ಒಂದು ಹಿನ್ನೆಲೆ ಇತ್ತು. ಇವೆಲ್ಲವನ್ನು ನಾರದ ಮುನಿಗಳು ಭೂ ಕೈಲಾಸದಲ್ಲಿ ಹೋಗಿ ಶಿವನಿಗೆ ಆಜ್ಞಾಪಿಸ್ತಾರೆ, ಈ ಥರ ಒಂದು ಭೂ ಕೈಲಾಸದಲ್ಲಿ ತೊಂದರೆ ಐತೆ ಅಂತ ಕೈಲಾಸದಲ್ಲಿ ಆಜ್ಞಾಪಿಸಿರ್ತಾರೆ ಶಿವನಿಗೆ. ಆಗ ಶಿವ ಪಾರ್ವತಿ ಬಂದು ಸರಿ ನಾನು ಈ ಭಾಗಕ್ಕೆ ನಾನು ಬರ್ತೀನಿ ಅಂತ ಪಣ ತೊಡ್ತಾರೆ. ಆಗ ನಮಗೆ ಪತಿ ಮತ್ತು ಸತಿಯಲ್ಲಿ ಯಾಕೆ ನಮಗೆ ವೈಮನಸ್ಸು ಅಂದ್ಬಿಟ್ಟು ದಾಯ ಪಗಡಿ ಆಡ್ತಾರೆ. ಯಾರು ದಾಯದಲ್ಲಿ ನಾವು ಮುಂದೆ ಬಂದರೋ ಅವರು ಬಂದು ಈ ಕೈಲಾಸದಲ್ಲಿ ನಿವಾರಣೆ ಮಾಡೋಣ ಈ ಭಾಗದ ಜನರ ಅಂತ. ಆಗ ಶಿವ ಏನು ಮಾಡ್ತಾನೆ, ಅದೇ ಪಗಡಿ ಆಡಿ ಇದರಿಂದ ಗೆದ್ದುಬಿಡ್ತಾರೆ. ಆಗ ಪಾರ್ವತಿ ಹತ್ರ ಆಗ ಅಲ್ಲಿ ಉತ್ತರಾಜಮ್ಮ ಮತ್ತು ಚಂದ್ರಶೇಖರ ಮೂರ್ತಿಗಳಂತ ಶ್ರೀಶೈಲದಲ್ಲಿ ಶಿವನ ಮಹಾಭಕ್ತರಾಗಿರ್ತಾರೆ. ಅವರು ಮಕ್ಕಳಿರಲಿಲ್ಲ ಅವ್ರಿಗೆ. ಆ ಮಕ್ಕಳಿಲ್ಲದ ಅಂತ ಒಂದು ಹಿನ್ನೆಲೆಯಲ್ಲಿ ಆಗ ಶಿವ ಮಾದೇಶ್ವರರು ಏನು ಮಾಡ್ತಾರೆ, ಶಿವ ಏನು ಮಾಡ್ತಾನೆ, ಅವರು ಒಂದು ಮೂಲತಃವಾಗಿ ಮಾದೇಶ್ವರರ ಒಂದು ರೂಪ ತಾಳಿ ಅಲ್ಲಿ ಜನ್ಮ ಅಂತರಿಸ್ತಾರೆ ಉತ್ತರಾಜಮ್ಮ ಚಂದ್ರಶೇಖರ ಅವ್ರ ಬೆನ್ನಲ್ಲಿ. ಆಗ ಅಲ್ಲಿಂದ ಉತ್ತರಾಜಮ್ಮ ಅವರು ಬೆನ್ನಲ್ಲಿ ಜನಿಸಿ ಈ ಭಾಗ ಹಂತವಾಗಿ ಅವರು ಬೆಳೆದು ಸುತ್ತೂರು ಮಠಕ್ಕೆ ಬರ್ತಾರೆ. ಸುತ್ತೂರು ಮಠಕ್ಕೆ ಬಂದು ಮೈಸೂರು ಹೌದು ಸರ್, ಈಗಿರುವಂಥ ಮೈಸೂರು ಸುತ್ತೂರು ಮಠದಲ್ಲಿ ಬರ್ತಾರೆ. ಅಲ್ಲಿ ಚಿಕ್ಕ ಬಾಲ್ಕನಾಗಿರ್ತಾರೆ ಮಾದೇಶ್ವರರು. ಬಾಲ್ಕನಾಗಿದ್ದಾಗ ಸರಿ ಸ್ವಾಮಿ ನನಗೆ ಯಾವ್ದಾದ್ರು ಒಂದು ಕಾಯಕತ್ವವನ್ನು ನೀಡಿ ಅಂತ ಮಾದೇಶ್ವರರು ಗುರುಗಳ ಹತ್ರ ಪರಿತಪಿಸ್ತಾರೆ, ಬೇಡ್ಕೊಳ್ತಾರೆ. ಆಗ ನೀನು ಚಿಕ್ಕ ಬಾಲಕ, ನಿನಗೆ ನಾವು ಯಾವ ಥರ ನಾವು ಕಾಯಕತ್ವ ಅನ್ನೋದನ್ನು ನೀಡಲಿ ಅಂತ ಕೇಳ್ಕೊಳ್ತಾರೆ. ಸರ್ ಆಯಿತು, ಸರಿ ನಿಮಗೆ ಕಾಯಕತ್ವ ನೀಡ್ತೀವಿ ಅಂದ್ಬಿಟ್ಟು ಕುಕ್ಕಿ ನಾವು ಮಹಾಪ್ರಸಾದ ಮಾಡೋಕ್ಕೋಸ್ಕರ ರಾಗಿ ಬೇಕಾಯ್ತದೆ, ಹಸಿಟ್ಟು ಬೇಕಾಯ್ತದೆ. ಸರಿ ರಾಗಿ ನಮಗೆ ಪ್ರಸಾದಕ್ಕೋಸ್ಕರ ಅಡಿ ಮಾಡಿ ಅಂದ್ಬಿಟ್ಟು ಮಾದೇಶ್ವರಿಗೆ ಆಜ್ಞಾಪಿಸ್ತಾರೆ. ಆಗ ಶಿಶಿರ್ ಕರ್ಕೊಂಡೋಗಿ ರಾಗಿ ತುಂಬಿರುವಂಥ ಒಂದು ಎಡ್ಗೆ ಗುಳ್ಳಿ ರಾಗಿ ಮಡಗಿರ್ತಾರೆ ಸುತ್ತೂರು ಮಠದಲ್ಲಿ. ಆಗ ಮಾದೇಶ್ವರ ಕೊಂಡೋಗಿ ಒಂದು ಜಾಗದಲ್ಲಿ ರಾಗಿ ಇರೋ ಜಾಗದಲ್ಲಿ ಕುಂಡಿಸ್ತಾರೆ. ಆಗ 3 ಕಂಡ್ಗ ರಾಗಿನ ಮಾದೇಶ್ವರರು 3 ಸುತ್ತಿಗೆ ಸುತ್ತಬಿಡ್ತಾರೆ ಅವ್ರ ಮಾಯಾಶಕ್ತಿಯಿಂದಾಗಿ. ಆಗ ಗುರುಗಳಿಗೆ ಗೊತ್ತಾಗೋಯ್ತದೆ ಈ ಒಂದು ನಮ್ಮ ಒಂದು ಭಾಗಕ್ಕೆ ಬಂದಿರೋರು ಮಹಾಮಹಿಮರು ಮಾದೇಶ್ವರರು ಅನ್ನೋದು ಗುರುಗಳಿಗೆ ಆಜ್ಞಾಪಿಸಿದಾಗ ಈ ಒಂದು ಭಾಗದ ನೀವು ಈ ಒಂದು ಭಾಗದ ಜನರನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು, ನೀವು ಈ ಜಾಗದಲ್ಲಿ ನೀವು ಅಧಿಪತಿ ಪೀಠಾಧಿಪತಿಗಳಾಗಬೇಕು ಅಂತ ಗುರುಗಳು ಕೇಳ್ಕೊತಾರೆ. ಸುತ್ತೂರು ಶ್ರೀಗಳು ಅಂದರೆ ಋಷಿಮುನಿಗಳು, ಹಿಂದೆ ಇದ್ದಂಥ ಋಷಿಮುನಿಗಳು. ಆಗ ಆಜ್ಞಾಪಿಸಿದಾಗ ಆಗ ಸರಿ ಆ ಭಾಗ ನಾನು ಕೈಲಾಸದಲ್ಲಿ ನಾನು ಒಂದೇ ಜಾಗ ಇಲ್ಲ, ನಾನು ಮುಂದೆ ನಾನು ಮಾಡಬೇಕಂತ ಕಾರ್ಯಗಳು ಹಂತವಾಗದೆ ಅಂತ ಮಾದೇಶ್ವರರು ಗುರುಗಳು ಅಂತ ಹೇಳ್ಬಿಟ್ಟು ಮುಂದೆ ಸಾಗ್ಬಿಡ್ತಾರೆ. ಕುಂತೂರು ಮಠಕ್ಕೆ ಬರ್ತಾರೆ. ಎಲ್ಲಿದೆ ಕುಂತೂರು ಮಠ? ಇದು ಸರ್, ಇದು ನರಸೀಪುರ ಏನೋ ಬರ್ತಾರೆ, ಕುಂತೂರು ಬೆಟ್ಟ ಅಲ್ಲಿ ಬರ್ತಾರೆ. ಅಲ್ಲೂ ಈಗ ಮಾದೇಶ್ವರರು ಅವರು ಮೊದಲೇ ಬಾಲಕರಾಗಿರ್ತಾರೆ. ಬಾಲಕರಾಗಿದ್ದು ಸರ್ ಸ್ವಾಮಿ ನಮಗೆ ಯಾವ್ದಾದ್ರು ಒಂದು ಕಾಯಕತ್ವವನ್ನು ನೀಡಿ ಅಂತ ಗುರುಗಳ ಹತ್ರ ಹೋಗಿ ಬೇಡ್ತಾರೆ. ಇವರು ಫಸ್ಟೇ ಹೋಗಿ ಒಂದು ನೇರಳು ಮರ ಹತ್ಕೊಂಡು ಕೂತಿರ್ತಾರೆ ಮಾದೇಶ್ವರರು. ನೇರಳು ಮರ ಹತ್ಕೊಂಡು ಕೂತಿರುವಾಗ ಅದು ಬೃಹತ್ಕರವಾದಂಥ ನೇರಳು ಮರ ಆಗಿರ್ತದಾಗ ಆ ನೇರಳು ಮರದಲ್ಲಿ ಈ ಸಣ್ಣ ಬಾಲಕ ಇಂಥ ಒಂದು ಬೃಹತ್ಕರವಾದಂಥ ನೇರಳೆ ಮರವನ್ನು ಹತ್ಕೊಂಡಿರ್ತಾರೆ. ಯಾರಿರ್ಬೋದು ಅಂದ್ಬಿಟ್ಟು ಕೇಳಿದಾಗ ಸ್ವಾಮಿ ಆಮೇಲೆ ಮರದಿಂದ ಕೆಳಗಿಳಿದು ಸ್ವಾಮಿ ನಂಗೆ ಹಿಂಗೆ ಈ ಥರ ನಾವು ಅಂತ ಹೇಳ್ಬಿಟ್ಟು ನಮ್ಗೆ ಯಾವುದೋ ಒಂದು ಕಾಯಕತ್ವ ನೀಡಿ ಅಂತ ಗುರುಗಳ ಹತ್ರ ಆಜ್ಞಾಪಿಸ್ತಾರೆ. ಆಗ ಸರಿ ಆಯಿತು, ನಮ್ಮ ಶಿವ ಪೂಜೆಗೆ ಅಂತ ಊತರುಕ ನೀವು ಅಣಿ ಮಾಡೋಕ್ಕಂತ ಶಿಶಿರ ಜೊತೆ ನೀವು ಆಜ್ಞಾಪಿಸಬೇಕು ಅಂತ ಗುರುಗಳು ಆಜ್ಞಾಪಿಸ್ತಾರೆ ಶಿಶಿರ ಜೊತೆ. ಆಗ ಮಾದೇಶ್ವರರು ಗೋಲಿ ಗಜ್ಜಗ ಹಿಂದೆ ಆಟ ಆಡ್ಬಿಟ್ಟು ಅವರು ಶಿಶಿರು ಅವರು ಸಹ ಅದೇ ಜೊತೆಗೆ ಆಟ ಆಡ್ತಾರೆ. ಈ ಮಾದೇಶ್ವರರು ಏನು ಮಾಡ್ತಾರೆ, ಗೊದ್ದ ಗೋಸಿಂಬಿಗಳನ್ನು ಆಯ್ದು ಕೆರೆ ಒಳಗಡೆ ಹೂ ಮಾಡಿ ಪರಿಪರಿಯಾದಂಥ ಘಮಘಮಿಸುವಂಥ ಹೂಗಳು ಆಗಿ ತರ್ತಾರೆ. ಆಗ ಆ ತರುವಂಥ ಶಿಶಿರು ನಾವು ತರುವಂಥ ಹೂಗಳು
ತುಂಬ ಸುವಾಸನೆ ಇಲ್ಲ. ನಾವು ಸಾಯಂಕಾಲದವರೆಗೂ ಸಂಜೆ ಬೆಳಗ್ಗೆಯಿಂದ ಹೋದ್ರು ಹೂಗೆ ಅಂತ ಹೋದ್ರು ಸಂಜೆ ತನಕ ನಾವು ಹೂವನ್ನು ನಾವು ಕಿತ್ಕೊಂಡ್ಬರ್ತೀವಿ. ನಾವು ತರುವಂಥ ಹೂವೆಲ್ಲ ಬಾಡೋಯ್ತವೆ. ಅದೇ ನಾವು ಮಾದೇಶ್ವರರು ಈಗ ಬಂದಂಥ ಮರಿದೇವರು ಮಾದೇಶ್ವರರು ಹೂ ತರೋದು ಗಮಗಮಿಸ್ತದಲ್ಲ ಅಂತ ಅವ್ರಿಗೆ ಆಶ್ಚರ್ಯ ಉಂಟಾಯ್ತದೆ. ಆಗ ಗುರುಗಳ ಹತ್ರ ಈ ಥರ ಈ ಗೊದ್ದ ಗೋಸಿಂಬಿಗಳನ್ನು ಆಯ್ದು ಹೂ ತರ್ತಾರೆ, ನಿಮಗೆ ಪೂಜೆಗೆ ತರ್ತಾರೆ ಅಂತ ಹೇಳಿದಾಗ ಗುರುಗಳು ಸರ್ ಆಯಿತು ಅಂದ್ಬಿಟ್ಟು ಸಿಸಿರು ಮಾತು ಕೇಳ್ಬಿಟ್ಟು ಮರಿಯಾಗಿ ಸರ್ ಆಯ್ತು ಅವು ನೋಡ್ತೀನಿ ಮುಂದೆ ಅಂದ್ಬಿಟ್ಟು ಅದೇ ಸಮಯದಲ್ಲಿ ಮತ್ತೆ ಮಾರನೇ ದಿನ ಮಾದೇಶ್ವರನ ಹಿಂಬಾಲಿಸ್ತಾ ಹೋಗ್ತಾ ಇದ್ದಾಗ ಅಲ್ಲಿ ಮಾದೇಶ್ವರ ಮಾಮೂಲಿ ಯಥಾಸ್ಥಿತಿ ಅವರು ಗೋಳಿ ಗಜ್ಜಿಗೆ ಆಟ ಆಡ್ಬಿಟ್ಟು ಗೊದ್ದ ಗೋಸಿಂಬಿಗಳನ್ನು ಆಯ್ದು ಮತ್ತು ಹೂಗಳನ್ನು ಹಾಗೆ ನೀರುಗಜ್ಜಿ ಯಾವುವು ಅಲ್ಲಿ ಗೊದ್ದ ಗೋಸಿಂಬಿಗಳು ಹೂ ಮಾಡ್ತಾರೆ. ಆಗ ಮಾಡ್ತಿದ್ದಾಗ ಗುರುಗಳು ಗೊತ್ತಾಗೋಯ್ತದೆ ಇವ್ರು ನಮ್ಮ ಮಠಕ್ಕೆ ಬಂದಿರೋರು ಮಹಾಮಹಿಮರು ಅನ್ನೋದು. ಆಗ ಮಾದೇಶ್ವರರ ಹತ್ರ ಬೇಡ್ಕೊತಾರೆ ಈ ಭಾಗದಲ್ಲಿ ನೀವು ನೆಲೆಯಬೇಕು ಅಂತ. ಆಗ ಮಾದೇಶ್ವರರು ಮುಂದೆ ನನ್ನ ಕಾಯಕತ್ವದ ಅಂತ ಆ ಮಠದಲ್ಲೂ ಕೂಡ ಆಜ್ಞಾಪಿಸಿ ಮುಂದೆ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಸಂಕಮ್ಮ ಅಂತ ಇರ್ತಾರೆ. ಸಂಕಮ್ಮನಿಗೆ ಮಕ್ಕಳು ಬೇವಿನಟ್ಟಿ ಕಳಮ್ಮ ಇರ್ತಾರೆ. ಬೇವಿನಟ್ಟಿ ಕಳಮ್ಮ ಹೌದು ಸರ್. ಬೇವಿನಟ್ಟಿ ಕಳಮ್ಮನಿಗೆ ಫುಲ್ಲು ಕಡು ಬರ್ತನದಲ್ಲಿ ಇರ್ತಾರೆ. ಬೇವಿನಟ್ಟಿ ಕಳಮ್ಮ ಭಿಕ್ಷಾಂ ದೇಹಿ ಅಂತ ಹೋಗ್ತಾರೆ. ಆಗ ಸ್ವಾಮಿ ನನ್ನಲ್ಲಿ ಏನೂ ಇಲ್ಲ, ತಿನ್ನೋಕ್ಕೂ ಏನೂ ಇಲ್ಲ ಅಂತ ಮಾದೇಶ್ವರರ ಹತ್ರ ಪರಿಯಾಗಿ ಬೇಡ್ಕೊತಾರೆ. ಆಗ ಮಾದೇಶ್ವರರು ವಿಭೂತಿ ಮಂತ್ರಿಸ್ಬಿಟ್ಟು ಅಷ್ಟ ಐಶ್ವರ್ಯವು ನಿನಗೆ ಒದಗಲಿ ಅಂತ ಮಾದೇಶ್ವರ ಆಜ್ಞಾಪಿಸ್ತಾರೆ. ಒದಗಿಸಿದಾಗ ಅದರಂಥ ಎಲ್ಲ ಸಕಲ ಐಶ್ವರ್ಯವು ಅವಮ್ಮನಿಗೆ ಲಭಿಸಿದಂಥ ಒಂದು ಸಂದರ್ಭದಲ್ಲಿ ಮಾದೇಶ್ವರರು ಕೊಡು ಕೈಯೋ ಕೊಡದಿರೋ ಕೈಯೋ ಅನ್ನುವಂಥನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಮತ್ತೆ ಅದೇ ಮನೆಗೆ ಭಿಕ್ಷಾಂದೇಹಿ ಅಂತ ಹೋಯ್ತಾರೆ. ಆಗ ನಾನು ಎಂಜಲ್ ಕೈಲಿ ಕಾಗಿನ ಓಡಿಸಲ್ಲ ಅಂಥದ್ರಾಗೆ ನಾನು ನಿನಗೆ ಭಿಕ್ಷೆ ನೀಡ್ದನ ಅಂತ ಮಾದೇಶ್ವರಲ್ಲಿ ಕೇಳ್ಕೊಳ್ತಾರೆ. ಸರಿ ಸ್ವಾಮಿ ತಾಯಿ ನೀನು ಕೊಡುವಂಥದ್ದು ಎಲ್ಲವನ್ನೂ ನಾನು ದವಸ ಧಾನ್ಯ ಎಲ್ಲ ನಾನು ಕೇಳ್ತಾ ಇಲ್ಲ, ಏನೋ ಒಂದು ಓಳು ಎಳ್ಳು ಭಿಕ್ಷೆ ನಾನು ಹೆಣ್ಮಜ್ಜಿನ ಸೇವೆಗೆ ಅಂತ ನೀಡು ಅಂತ ಕೇಳ್ತಾರೆ. ಒಂದು ಓಳೆಲ್ಲ ಒಂದು ಕಾಳನ್ನು ನಾನು ನೀಡಲ್ಲ ಅನ್ನೋದಾಗಿ ಮಾದೇಶ್ವರಿಗೆ ಆಜ್ಞಾಪಿಸ್ತಾರೆ ಬೇವಿನಟ್ಟಿ ಕಳಮ್ಮ. ಆಗ ಮಾದೇಶ್ವರಿಗೆ ಸ್ರಾಯ್ತು ನಾನು ಪಡೆದೋಯ್ತೀನಿ ಅಂತ ಮಾದೇಶ್ವರು ನೀನೇ ಅಟಮಾರಿ ಅಂತ ನಾನು ನಿನಗಿಂಟು ಅಟಮಾರಿ ಅಂತ ಮಾದೇಶ್ವರು ಹೇಳ್ತಾ ಇದ್ದಾರೆ. ಹೇಳಿದಾಗ ಅಲ್ಲಿ ಸುತ್ತ ಅದು ಹೆಂಗೆ ತಕೊಂಡು ಹೋಗ್ತೀವಿ ತಗೊಂಡೋಗು ಅಂತ ಬೇವಿನಟ್ಟಿ ಕಳಮ್ಮ ಹೇಳ್ತಾಳೆ. ಸುತ್ತ ಕೆಂಡ ಬಿಟ್ಬಿಡ್ತಾಳೆ ಎಳ್ಳಿನ ರಾಶಿ ಸುತ್ತಲುವೆ. ಆಗ ಮಾದೇಶ್ವರಿಗೆ ಇರಪು 80 ಇರ ಬಿಟ್ಬಿಡ್ತಾರೆ. ಆ ಇರ ತಂದು ಮಾದೇಶ್ವರ ಜೋಳಿಗೆ ತುಂಬ್ತಿತ್ತಲ್ಲ ಇದ ಕಂಡು ಸರ್ ಆಯಿತು ಅದು ಹೆಂಗೆ ನೀನು ಎತ್ಕೊಂಡು ಹೋಯ್ತಿ ಎಳ್ಳು ಎತ್ಕೊಂಡು ಹೋಗುವಂತ. ಆಗ ಮಾದೇಶ್ವರಿಗೆ ಕೋಪ ಬಂದು ನಾನು ಕೊಟ್ಟಂಥ ಸಕಲ ಐಶ್ವರ್ಯವು ಸುಟ್ಟೋಗಲಿ ಭಸ್ಮ ಆಗಲಿ ಅಂತ ಆಜ್ಞಾಪಿಸ್ತಾರೆ. ಆಗ ಇದ್ಕಿದ್ದಾಗೆಲ್ಲ ಹತ್ತಿ ಹುರಿದು ಬಿಡ್ತದೆ. ಹುರಿದಾಗ ಸರಿ ನನ್ನ ಮನೆಗೆ ಬಂದಿರೋ ಬೇರೆ ಇಲ್ಲ ಮಾದೇಶ್ವರ ಅಂತ ಆ ಬೇವಿನಟ್ಟಿ ಕಳಮ್ಮ ಮಾದೇಶ್ವರಲ್ಲಿ ಪರಿಯಾಗಿ ಬೇಡ್ಕೊಳ್ತಾರೆ. ಬೇಡ್ಕೊಂಡಾಗ ಮಾದೇಶ್ವರ ಇದೇ ಭಸ್ಮ ನಾನು ಮುಂದೆ ಬರುವಂಥ ಭಕ್ತರಿಗೆ ಅವ್ರಿಗೆ ಇದೇ ಭಸ್ಮ ಅವ್ರಿಗೆ ಎಲ್ಲ ತಿರ್ಕವಾಗಲಿ ಭಸ್ಮ ಇದಾಗಲಿ ಅನ್ನೋ ಒಂದು ಆಶೀರ್ವಾದವನ್ನು ನೀಡ್ತವ್ರೆ. ಮುಂದೆ ಬರಬೇಕಾದ್ರೆ ಸಂಕಮ್ಮ ಅಂತ ಇರ್ತವ್ರೆ. ಸಂಕಮ್ಮನಿಗೆ ಸರಣಿ ಶಂಕಮ್ಮ ಅಂತ ಹಾಡಲ್ಲೆಲ್ಲ ಬರುತ್ತಲ್ಲ. ಅದೇ ಸರ್ ಸರಣಿ ಶಂಕಮ್ಮ ಅಂತ ಬರ್ತಾರೆ. ಅವ್ರಿಗೆ ಮಕ್ಕಳಿಗಿಲ್ಲ. ಅವರು ಗಂಡ ಸ್ವಲ್ಗ ನೀಲಯ್ಯ ಅಂತ ಸ್ವಲ್ಗ ನೀಲಯ್ಯ ಅಂತ ಸಂಕಮ್ಮನ ಪತಿ. ಆಗ ಸರಿ ಅವರು ಬೇಟೆಗೆ ಅಂತ ಹೋಗಿರ್ತಾರೆ. ಆಗ ಮಾದೇಶ್ವರ ಹತ್ರಿ ಸ್ವಾಮಿ ನನಗೆ ಬೇಟೆಗೆ ಹೋಗ್ಬೇಕಾದ್ರೆ ಸಂಕಮ್ಗೆ ಫುಲ್ಲು ಯಾವ ಒಂದು ರಂಗೋಲಿ ಬಿಟ್ಟು ಮಟ್ಲ ಕೂಟ್ಲ ಎಲ್ಲ ಮಾಡಿ ಬಾಯಿಗೆ ಕಿವಿಗೆ ಎಲ್ಲ ಮೂಗಿ ಎಲ್ಲ ಇದು ಮಾಡ್ಬಿಡಿದ್ರು. ಮುಕ್ಕಿನಲ್ಲಿ ಮುಳ್ಳು ಚುಚ್ಚಿಬಿಟ್ಟಿರ್ತಾರೆ, ಮಾತಾಡೋಕ್ಕಾಗಲ್ಲ. ಆಗ ಮಾದೇಶ್ವರರು ಅದೇ ಒಂದು ನೋವು ಮಾದೇಶ್ವರಲ್ಲಿ ಅವ್ರಿಗೆ ಗೊತ್ತಾಗೋಗಿರ್ತದೆ. ಅದೇ ಭಾಗ ಭಿಕ್ಷಾಂದೇಹಿ ಅಂತ ಹೋದಾಗ ಅವರು ಒಂದು ಜೀವದ ಉಸಿರು ಮಾದೇಶ್ವರಲ್ಲಿ ಹೋಗಿ ತಿಳಿಸ್ತದಾಗ ಈ ಥರ ಹಿಂಗಾಗದೆ ಅನ್ನೋ ಒಂದು ಆಚರಣೆಯನ್ನು ಹೇಳ್ತಾ ಇರ್ತದೆ. ಆಗ ಮಾದೇಶ್ವರ ಅದನ್ನು ಸಂಕೋಲೆಯನ್ನು ಬಿಡಿಸ್ತಾರೆ.
ಸಂಕೊಲೆ ಬಿಡಿಸಿದಾಗ ಹಾಂ ಆಗ ಅಲ್ಲಿ ಸ್ವಲ್ಪ ನಿಲಯ ಬರ್ತವೆ. ನಾನು ಇಷ್ಟೊಂದು ಕಟ್ಟುಪಾಡುಗಳನ್ನು ನಾನು ಇಟ್ಟು ಹೋಗಿದ್ದೆ, ಇದು ಆ ಥರ ನಾನೇ ಮಾಯವಿ, ನನಗಿಂತ ಯಾರು ಈ ಥರ ಮಾಡಿದ್ರು ಅಂದ್ಬಿಟ್ಟು ಮಾದೇಶ್ವರ ಮೇಲೆ ಇದು ಮಾಡ್ತಾರೆ. ಆಗ ನನ್ನ ಮನೆ ದೇವರು ಇವರು ಅಂತ. ಆಗ ಅಲ್ಲಿ ಮಾದೇಶ್ವರರು ಸ್ವಾಮಿ ನನ್ನ ಮಕ್ಕಳಿಲ್ಲ, ಮಕ್ಕಳ ಜನ್ಮ ಅನ್ನೋದು ನಾನು ಬಣಜಿಯಾಗಿರ್ತೀನಿ, ನಾನು ನಿನಗೆ ಭಿಕ್ಷೆ ಅನ್ನೋದು ನಾನು ಯಾವ ಥರ ನೀಡಲಪ್ಪ ಅಂತ ಮಾದೇಶ್ವರಲ್ಲಿ ಕೇಳ್ಕೊಂಡಿರ್ತಾರೆ. ಆಗ ಮಾದೇಶ್ವರರು ಮುಂದೆ ನನಗೆ 4 ಮಕ್ಕಳ ಜನ್ಮವನ್ನು ತಾಳಿಸ್ತಾರೆ. 2 ಮಕ್ಕಳು ನನಗೆ ಶಿಶಿರಾಗಿ ನನಗೆ ನೀಡುವುದಾದರೆ ನಾನು ನಿನಗೆ ಕೊಡ್ತೀನಿ ಅಂತ ಮಾದಪ್ಪ ಆಗ ಹೇಳ್ತಾ ಇರ್ತಾರೆ, ಆಜ್ಞಾಪಿಸ್ತಾರೆ. ಅದರಂತೆ 4 ಮಕ್ಕಳಾಗಿರ್ತವೆ. ಮಕ್ಕಳಾದಂಥ ಒಂದು ಸಂದರ್ಭದಲ್ಲಿ ಆಗ ಈಗಿರುವಂಥ ಕಾರೆಯ ಬಿಲ್ಲೆಯ ಮಾದೇಶ್ವರ ಜೋಳಿಗೆಗೆ ಹಾಕ್ತವ್ರೆ. ಇನ್ನು ಕಾರೆಯ ಬಿಲ್ಲೆಯಿನ 2 ಮಕ್ಕಳು ಅವರು ಸಂಕಮ್ನೆ ಅವರೇ ಅವು ಇಟ್ಕೊತಾರೆ. ಒಂದು ಹುಟ್ಟಿದ 4 ಮಕ್ಕಳಲ್ಲಿ 2 ಮಕ್ಕಳು ಕಾರೆಯ ಬಿಲ್ಲೆಯ. ಹೌದು ಸರಿ. ಅವ್ರನ್ನ ಮಾದಪ್ಪನ ಜೋಳಿಗೆ ಹಾಕ್ತಾರೆ. ಹೌದು ಸರ್. ಓಹೋ. ಆ ಮುಂದೆ ಅವರು ಮಾದೇಶ್ವರಿಗೆ ಅವ್ರು ಎಲ್ಲಿ ಕೂತಾರೋ ಎಲ್ಲಿ ನಿಂತಾರೋ ಅವ್ರಿಗೆ ಗೆಡ್ಡೆ ಗೆಣಸು ಅವ್ರ ಉಪಚಾರಗಳನ್ನು ಮಾಡುವಂಥ ಒಂದು ಶಿಷ್ಯರು ಅವರಾಗಿ ಬೆಳೆದಿರ್ತಾರೆ. ಓಹೋ, ಸಂಕಮನ ಮಕ್ಕಳು. ಹೌದು ಸರ್. ಇವಾಗ ಸಂಕದ ಮಲೆ ಅಂತ ಇದೆ, ಅದು ಕೊಂದಿಕ್ಕಿ ಹತ್ರ ಇದೆ ಶಂಕುಮಲೆ. ಹಾಂ, ಅದೇ ಸಂಕಮನ ಮಲೆ, ಸಂಕಮಲೆ ಅಂತ. ಮುಂದೆ ಬರ್ತಾ ಇರ್ತಾರೆ. ಬಂದಾಗ ಅಲ್ಲಿ ಈಗೂ ಕಾರೆಯ ಬಿಲ್ಲೆಯ ಅಂತ ದೇವಸ್ಥಾನವೂ ಇದೆ. ಅವರು ಕಾಡೆಮ್ಮೆ ಮೇಯಿಸ್ತಿದ್ದು, ಎಲ್ಲ ಮಾದೇಶ್ವರ ಉಪಚಾರ ಮಾಡ್ತಿದ್ದು, ಹಿನ್ನೆಲೆಲ್ಲ ಕಾಡೊಳಗಡೆ ಇದೆ ಸರ್. ಅದೆಲ್ಲ ಇದ್ದಾಗ ಅಲ್ಲಿ ಬಂದುವಾಗ ಅದರಂತೆ ಮುಂದೆ ಬರ್ತಾ ಇರ್ತಾರೆ. ಬಂದುವಾಗ ಮಾದೇಶ್ವರರು ಈ ಸುಳ್ವಾಡಿ ಅಂತ ಗ್ರಾಮ ಬರ್ತದೆ. ಸುಳ್ವಾಡಿ? ಹ್ಞೂ ಸರ್. ಅದು ಕಿಚ್ಚುಗತ್ತಿ ಮರಮ್ಮ. ಅಲ್ಲಿ ಬರ್ತಾರೆ. ಅಲ್ಲಿ ಬೊಮ್ಮೇಶ್ವರರು ಭೇಟಿ ಆಯ್ತಾರೆ. ಆ ಜಾಗದಲ್ಲಿ ಇದ್ದರೆಲ್ಲ ಬೊಮ್ಮೇಶ್ವರರು ಭೇಟಿ ಆಯ್ತಾರೆ. ಕಿಚ್ಚುಗುತ್ತು ಮರಮ್ಮನವರು ಅಣ್ಣ ಅವರು ಮಾದೇಶ್ವರರು ಎಲ್ಲ ಭೇಟಿಯಾಗಿರ್ತಾರೆ. ಆಗ ಶ್ರಾವಣಾಸುರ ಅಲ್ಲಿ ಬರ್ತಾಯಿದ್ದ. ಶ್ರಾವಣಾಸುರ ಬರಬೇಕಾದ್ರೆ ನಾನು ಮಾದೇಶ್ವರ ಅನ್ನೋದು ನಿಮ್ಗೆ ಹೇಳ್ಬೇಡ ಅಂತ ಕಿಚ್ಚುಗುತ್ತು ಮರಮ್ಮನಿಗೆ ಮಾದೇಶ್ವರಿ ಆಜ್ಞಾಪಿಸಿರ್ತಾರೆ. ಆದರೂ ಅದಕ್ಕೋಸ್ಕರ ಅಲ್ಲಿ ಕಿಚ್ಚುಗುತ್ತು ಮರಮ್ಮ ತನ್ನೋರು, ಕಿಚ್ಚು ಅಂದರೆ ಬೆಂಕಿಯ ಕೆಂಡ, ಆ ಕೆಂಡನ ತನ್ನ ಮುಡ್ಲೊಳಗೆ ಇಟ್ಕೊಂಡು ಶ್ರಾವಣಿಗೆ ಹೇಳಲ್ಲ. ಆಗ ಮಾದೇಶ್ವರ ಅನ್ನೋದು ಮಾತನ್ನ ಆಗ ಮಾದೇಶ್ವರನ್ನ ಕೇಳ್ತಾ ಇದ್ದಾರೆ ಶ್ರಾವಣಾಸುರ, ಇವ್ರು ಯಾರು ಇಲ್ಲಿ ಬರ್ತಾ ಇರೋರು ಅಂತ. ಆಗ ಮಾದೇಶ್ವರರು ಅನ್ನೋದು ಮಾತನ್ನ ಕಿಚ್ಚುಗುತ್ತು ಮರಮ್ಮ ಹೇಳಲ್ಲ. ಆಗ ಸರ್ ಆಯಿತು, ನನಗೆ ಪಾದಕೆಗಳನ್ನು ಮಾಡ್ಕೊಡ್ಬೇಕು ಅನ್ನೋದನ್ನ ಶ್ರವಣಾಸುರ ಹೇಳ್ತವೆ, ಅಂದರೆ ರಾಕ್ಷಸ. ಆಗ ಮಾದೇಶ್ವರರು ಇವ್ರನ್ನ ಮಾದರಿಗಳನ್ನು ಸೃಷ್ಟಿಸ್ತಾರೆ. ಮಾದರಿಗಳನ್ನು ಅವ್ರು ಸೃಷ್ಟಿಸಿ ಅವರ ಚರ್ಮವನ್ನು, ತೊಡೆ ಚರ್ಮವನ್ನು ಅವ್ರು ಕೂದಿ, ಅವ್ರ ತೊಡೆ ಚರ್ಮವನ್ನು ಕೂದಿ ಮಾದೇಶ್ವರರಿಗೆ ಅವರು ಪಾದಕೆಗಳನ್ನು ಮಾಡೋಕೆ ಮಾಡಿ ಮಾದೇಶ್ವರರ ಹತ್ರ ತರ್ತಾರೆ. ಆಗ ತಂದು ಅಲ್ಲಿ ಶ್ರಾವಣಬಳ್ಳಿ ಅಂತ ಬೆಟ್ಟ ಇದೆ, ಇವಾಗೂ ಇದೆ ಶ್ರಾವಣಬಳ್ಳಿ ಬೆಟ್ಟ. ಆ ಶ್ರಾವಣಬಳ್ಳಿ ಬೆಟ್ಟದಲ್ಲಿ ಕೊಂಡೋಗಿ ಮಾದೇಶ್ವರರು ಏನು ಮಾಡ್ತಾರೆ, ಅಲ್ಲಿ ಬಂಡೆ ಮೇಲೆ ತುದಿ ಮೇಲೆ ಮಾಡ್ತಾರೆ. ಆಯಿತು, ನೀವು ಆಜ್ಞಾಪಿಸಿದಂತೆ ನಾನು ಪಾದಕೆಗಳನ್ನು ತಂದಿದ್ದೀನಿ ಅಂದ್ಬಿಟ್ಟು ಶ್ರಾವಣಾಸುರನಿಗೆ. ಆಗ ಆ ಪಾದಕೆಗಳನ್ನು ಹೋಗಿ ತುಳಿತಾ ಇದ್ದಾರೆ ಅವರು ಶ್ರಾವಣಾಸುರ. ಆಗ ಅಲ್ಲಿ ಭಸ್ಮ, ಅಲ್ಲಿ ಬೆಂಕಿ ಇದ್ದಕ್ಕಿದ್ದಾಗಿ ಹತ್ತು ಬಿಡ್ತದೆ ಆ ಪಾದಕೆಯಿಂದಾಗಿ. ಆಗ ಶ್ರಾವಣಾಸುರ ಏನು ಮಾಡ್ತಾನೆ, ಕೆಳಗಡೆ ಬೀಳ್ತಾವೆ. ಬಿದ್ದ ತಕ್ಷಣ ಬೊಮ್ಮೇಶ್ವರ, ಮಾದೇಶ್ವರ ಎಲ್ಲ ದೇವಮಂದಿರಗಳು ಆಗ ಸೆರೆ ಬಿಡ್ತಾರೆ. ಎಲ್ಲ ಮಾಯಿಯಿಂದ ಕಟ್ಟಾಕಿರ್ತವೆ ರಾಕ್ಷಸ ಶ್ರಾವಣಾಸುರ ಇಡೀ ಎಲ್ಲ ದೇವತೆಗಳನ್ನು. ಆವಾಗ ಅವ್ರಿಗೆ ಒಂದು ಮೋಕ್ಷವನ್ನು ಲಭಿಸ್ತದೆ ದೇವತೆಗಳಿಗೆಲ್ಲ. ಆಗ ಶ್ರಾವಣ ಸಂಹಾರ ಮಾಡೋಕ್ಕೋಸ್ಕರ ಮಾದೇಶ್ವರು ತ್ರಿಶೂಲಿ ಚುಚ್ಚಿಡ್ಕೊಂಡಿರ್ತಾರೆ. ಎಲ್ಲ ದೇವತೆಗಳಲ್ಲಿ ಕಲ್ಲು ಗುಂಡುಗಳನ್ನು ಹಾಕಿ ಅಲ್ಲಿಗೆ ಮುಗಿಸುತ್ತಾರೆ. ಆಗ ಈಗ ಬೊಮ್ಮೇಶ್ವರರು ಇವರು ಏನು ಮಾಡ್ತಾರೆ, ಆನೆ ಮೇಲೆ ಕೂತ್ಕೊಂಡು ಇಲ್ಲಿ ನೋಡಿ, ಆ ಕಡೆ ಒಂದು ಕಲ್ಲು, ಈ ಕಡೆಗೆ ಒಂದು ಗುಂಡ್ಕಲ್ಲಿದೆ. ಆ ಕಲ್ಲುಗಳನ್ನು ಆನೆ ಮೇಲೆ ಮಾಡಿಕೊಂಡು ಆಗಿ ಎತ್ಕೊಂಡು ಬಂದ್ಬಿಡ್ತಾರೆ ಮಾದೇಶ್ವರ ಹಿಂದೆ. ಆಗ ಬಸವ ಮತ್ತು ಸರ್ಪ ಎರಡು ಬರ್ತಾ ಇರ್ತವೆ. ಆಗ ಆಗ ಇಲ್ಲಿ ಫಸ್ಟ್ ಮಾದೇಶ್ವರರು ಇಲ್ಲಿ ಬರ್ತಾರೆ ಈ ಒಂದು ಭಾಗಕ್ಕೆ. ಬಂದಾಗ ನಮ್ಮಲ್ಲಿ ಭಾಳ ಕಟ್ಟುಪಾಡುಗಳಾಗಿರ್ತವೆ ಬೇಡ್ರಲ್ಲಿ. ಕಟ್ಟುಪಾಡು ಅಂತಂದರೆ ಇವತ್ತು ದಿನ ಹಿಂದೆ ಆಡು ಕುರಿ ಎಲ್ಲ ಹಬ್ಬ ರೀತಿಯಿಂದ ಕೊಡ್ತಾರಲ್ಲ, ಹಾಗೆಯೇ
ಮನ್ಸರು ಬಲಿ ಕೊಡ್ತಿದ್ರಂತೆ ಹಿಂದೆ. ಈಗ ಇಲ್ಲಿ ಹಾಂ, ಮನ್ಸರನ್ನ ಕತ್ತನ್ನ ಕೊಡ್ತಿದ್ದಾಗ ಹಿಂದೆ ನರಬಲಿ ಕೊಡ್ತಿದ್ರಂತೆ. ಆಗ ಮಾದೇಶ್ವರು ಇವೆಲ್ಲ ನೋಡಿ, ನಾವು ದೇವತೆಗಳು, ನೀವು ಇಂಥ ಒಂದು ಕೆಲಸ ಮಾಡಬೇಡಿ, ದೇವರಿದ್ದಾನೆ, ಕಾಪಾಡ್ತಾ ಇದ್ದಾನೆ, ಮುಂದೆ ಇಂಥ ಕೆಲಸ ಮಾಡೋಕ್ಕೋಗ್ಬೇಡಿ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ ಬೊಮ್ಮೇಶ್ವರರು ಮಾದೇಶ್ವರರು. ಆಗ ಅಲ್ಲಿ ನಮ್ಮ ಬೇಡ್ರುಗಳು ನಂಬ್ತಾ ಇಲ್ಲ ದೇವರು ಅನ್ನೋದನ್ನ. ಆಗ ಸರ್ ಆಯಿತು, ಅವರಲ್ಲಿ ಒಂದು ಹಸು ಇತ್ತಂತೆ, ಬಿಳಿ ಒಂದು ಹಸು ಇದ್ದಾಗ ಇವ್ರ ಹೊಟ್ಟೆ ಒಳಗಡೆ ಎಂಥ ಕರು ಆಗ್ತದೆ ಅಂತ ಹೇಳಬೇಕು ಅಂತ ಮಾದೇಶ್ವರಿಗೆ ಹೇಳಿದ್ರಂತೆ. ಇದು ಯಾವ ಬಣ್ಣದ ಕರು ಆಗ್ತದೆ ಅನ್ನೋದನ್ನ ನೀವು ಹೇಳಬೇಕು ಅಂದ್ಬಿಟ್ಟು ಬೊಮ್ಮೇಶ್ವರಿಗೆ ಹೇಳಿದ್ರಂತೆ ಬೇಡ್ರು. ಇಲ್ಲ ಅಂದರೆ ನೀವು ಆ ಮುಂಟಿಗೆ ನೀವು ಶರಣಾಗಬೇಕಾಯ್ತದೆ ಅಂತ. ಸರ್ ಅದರಂತೆ ಮಾದೇಶ್ವರು ಹೇಳಿದ್ರಂತೆ, ನಿಮ್ಮ ಅಪ್ಪನಂಥ ಕರು ಆಗ್ತದೆ ಅಂತ ಹೇಳಿದಂತೆ, ಅಂದರೆ ಓರ್ಗರು ಬಿಳಿ ಬಣ್ಣದ ಕರು ಆಗ್ತದೆ ಅಂತ ಹೇಳಿದ್ರಂತೆ ಬೊಮ್ಮೇಶ್ವರು. ಆಗ ಎರಡು ನಂಬಿಕೆಯಾಗಿ ಆಗ ಮಾದೇಶ್ವರು ಅನ್ನೋದು ಅವ್ರಿಗೆ ಅರಿವಾಯ್ತಂತೆ, ಬೇಡ್ರಿಗೆ ಅರಿವಾದಾಗ, ಸರಿ ನಮ್ಮನ್ನು ನೀವು ಪರೀಕ್ಷಿಸಿದರಿ, ನಿಮ್ಮನ್ನು ನಾವು ಪರೀಕ್ಷಿಸಬೇಕು ಅಂದ್ಬಿಟ್ಟು ಈಗ ಇರುವಂಥ ಒಂದು ಸಾಲೂರು ಮಠ ಅದೆಲ್ಲ, ಆ ಜಾಗದಲ್ಲಿ ಹೋಗಿ ಒಂದು ಮೂರ್ತ ಕಂಬ ನೆಟ್ಟಿ ಇಲ್ಲಿ ಬರುವಂಥ ಭಕ್ತರಿಗೆ ಪ್ರಸಾದಕ್ಕೆ ನೀವು ಸೌದೆ ಸೊಪ್ಪುಗಳನ್ನು ಒಡೆದು ಅಣಿ ಮಾಡಿಕೊಡ್ಬೇಕು, ಪ್ರಸಾದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದೇ ನಮ್ಮ ನಿಮಗೆ ಕೊಡುವಂಥ ಶಿಕ್ಷೆ ಅಂತ ಮಾದೇಶ್ವರು ಬೊಮ್ಮೇಶ್ವರು ಹೇಳಿದ್ದು ಹಿಂದೆ. ಇವತ್ತಿಗೂ ಸಾಲೂರು ಮಠದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಿದ್ರು ನಮ್ಮೂರು ಹೋಗಿ ಆ ಸೇವೆ ಮಾಡಲೇಬೇಕು, ಸೌದೆ ಸೊಪ್ಪು ಹೊಡೆದುಕೊಡ್ಬೇಕು, ಅಲ್ಲಿ ಏನೇ ಕೆಲಸ ಕಾರ್ಯಗಳಿದ್ರು ಮಾಡಬೇಕು. ಆದರೂ ಹಿಂದೆ ಮಾದೇಶ್ವರು ಬೊಮ್ಮೇಶ್ವರು ನೀಡಿದಂಥ ಒಂದು ಆಜ್ಞೆ, ಈ ಕರು ಎಲ್ಲಿ ಕೊನೆಯ ಉಸಿರು ಹೋಗಿ ಇಳಿದತ್ತೋ ಅಲ್ಲಿ ಒಂದು ನಾನು ಗದ್ಗೆ ಕಟ್ಟಬೇಕು ಅಂತ ಆಜ್ಞಾಪಿಸಿರ್ತಾರೆ. ಅದೇ ತಮಿಳ್ಗೇರಿಗೆ ಹೋಗೋ ಮಠ ತಮಿಳ್ಗೇರಿಗೆ ಹೋಗಿದ್ದಿಲ್ಲ ಸರ್, ಅಲ್ಲ ರೋಡ್ ಮೇಲ್ಕ ಅಲ್ಲಿ ಸಂಡಿ ಬಸವೇಶ್ವರ ಅಂತದಲ್ಲ, ಆ ಬಸವೇಶ್ವರನೇ ಆ ಕರು ಆಜ್ಞಾಪಿಸ್ಬಿಟ್ಟು ಅಲ್ಲಿ ಮಠದಲ್ಲಿ ಹೋಗಿ ಮೂರ್ತ ಕಂಬನ ಇಟ್ಟಿರ್ತಾರೆ. ಆ ಮುಂದೆ ಮಾದೇಶ್ವರು ಇರೋ ತನಕವೂ ನಮ್ಗಳಿಗೆ ಲಿಂಗಧಾರಣೆ ಮಾಡ್ಕೊಂಡು ಬರ್ತಾಯಿದ್ರು. ಮಾದೇಶ್ವರು ಇರೋ ಗಂಟ ನಾವು ಕಾಡು ಜನಗಳಾಗಿದ್ವಲ್ಲ, ಬೇಡರಾಗಿದ್ವಲ್ಲ, ಆಗ ನಂತರ ನಮಗೆ ಗುರುಗಳು ಬೇಕಾಗಿತ್ತಲ್ಲ, ಈಗ ಸಾಲೂರು ಮಠ ಅದೆಲ್ಲ ಮೂಲತಃ. ಆಗ ನಮಗೆ ಸಾಲೂರು ಮಠದಲ್ಲಿ ಅಂದರೆ ಮಹಾ ಮೈಮೂರು ಋಷಿ ಮುನಿಗಳು ಹಿಂದೆ ಈಗಿರುವಂಥ ಒಂದು ಪಾರಂಪರಿಕ ಒಂದು ಪದ್ಧತಿ ಅದು ಸಾಲೂರು ಮಠ. ಈಗ ಋಷಿ ಮುನಿಗಳ ಆಸ್ಥಾನವೇ ಸಾಲೂರು ಮಠ. ಹೌದು ಸರ್. ಸೊ ಮಾದಪ್ಪ ಇಲ್ಲಿ ಓಡಾಡಂಥ ಒಬ್ಬ ವ್ಯಕ್ತಿ. ಹೌದು ಸರ್. ಮಲೆ ಮಾದೇಶ್ವರ ಬೊಮ್ಮೇಶ್ವರ ಇಲ್ಲಿ ಉದ್ಭವ ಮೂರ್ತಿಗಳು. ಆಗ ಶೇಷಣ್ಣ ಒಡೆಯರು ಅಂದರೆ ಶೇಷಣ್ಣ ಒಡೆಯವ್ರ ಕಥೆ ಅಂತಂದರೆ ಹಿಂದೆ ಅವರು ಒಬ್ಬರು ಪೂಜಾರಾಗಿದ್ದರಂತೆ. ಪೂಜಾರಾಗಿದ್ದಾಗ ಅವರು ಮಾದೇಶ್ವರ ಹೋಗಿ ಒಂದು ಕಟ್ಟೆ ಮೇಲೆ ಕೂತಿದ್ರಂತೆ. ಇವರ ಭಕ್ತಿ ನೋಡಬೇಕು ಅನ್ನೋದಕ್ಕೋಸ್ಕರ, ನೋಡಪ್ಪ ನೀನು ಏನು ಪೂಜೆ ಮಾಡಿಬಿಟ್ಟು ಬರ್ತಾಯಿದ್ರಂತೆ ಶೇಷಣ್ಣ ಒಡೆಯರು. ಸರಿ ಆಯ್ತಪ್ಪ, ನಾನು ತುಂಬ ಹಸುವಾಯ್ತದೆ, ನೀನು ಏನಾದ್ರು ಒಂದು ಪ್ರಸಾದ ಇದ್ರು ಕೊಡಪ್ಪ ಅಂತ ಕೇಳಿದ್ರಂತೆ. ಸರಿ ಆಯಿತು, ನನ್ನಲ್ಲಿ ನಾನು ಹೆಂಡ್ತಿ ಮಕ್ಕಳನ್ನ ನಾನು ಕೇಳಬೇಕು, ಆಮೇಲೆ ನಾನು ಪ್ರಸಾದ ನಿಮಗೆ ನಾನು ಕೊಡ್ತೀನಿ ದೇವ್ರದ ಅಂತ ಹೇಳಿದ್ರಂತೆ. ಸರಿ ಆಯಿತು, ನೀವು ಹೋಗ್ಲಿ ಒಂದು ಬಾಳೆಹಣ್ಣಾರು ಕೊಡಪ್ಪ ಅಂತ ಮಾದಪ್ಪ ಕೇಳಿದಂತೆ. ಸರಿ ಆಯಿತು, ನನ್ನ ಹೆಂಡ್ತಿ ಮಕ್ಕಳನ್ನ ಕೇಳ್ಬಿಟ್ಟು ನನ್ನ ತಾಯಿಯೆಲ್ಲ ಕೇಳ್ಬಿಟ್ಟು ನಾನು ನಿಮಗೆ ಪ್ರಸಾದವನ್ನು ನೀಡ್ತೀನಿ, ಬಾಳೆಹಣ್ಣು ಕೊಡ್ತೀನಿ ಅಂತ ಹೇಳಿದ್ರಂತೆ. ಸರಿ ಆಯಿತು, ನೀನು ಹೆಂಡ್ತಿ ಮಕ್ಕಳನ್ನ ನೀನು ಇಷ್ಟೆಲ್ಲ ನೀನು ನಂಬಿರ್ತಿದೆಯಲ್ಲ, ಅವರು ನಿನ್ನನ್ನು ನಂಬಿದ್ದಾರಾ ಅನ್ನೋ ಮಾತನ್ನ ಮಾದೇಶ್ವರು ಹೇಳಿದ್ರಂತೆ. ಸರಿ ಆಯ್ತು ಸ್ವಾಮಿ, ನಾನು ನಂಬಿರ್ತಾರೆ ಅನ್ನೋದು ನಂಬಿಕೆ ನನ್ನಲ್ಲದೆ ಅಂದ್ರಂತೆ. ಸರಿ ಆಯಿತು, ಅದನ್ನು ನಂಬಿಕೆನ ನಿನ್ನಲ್ಲಿ ನಾನು ಪರೀಕ್ಷಿಸ್ತೀನಿ ಅಂದ್ಬಿಟ್ಟು ನಿನ್ನ ಕಿವಿ ಕಾರಣಕ್ಕೆ ಮಾತ್ರ ನಾನು ಉಸಿರನ್ನು ನಾನು ಕೊಟ್ಟಿರ್ತೀನಿ, ಈ ಬಾಕಿ ಹಂಗೆಲ್ಲ ನೀನು ಹೋದ ತಕ್ಷಣ ನಿನ್ನ ಮನೇಲಿ ನೀನು ಶವವಾಗಿ ಬಿದ್ದಿರ್ತೀಯ ಅಂತ ಮಾದೇಶ್ವರು ಹೇಳಿದ್ರಂತೆ. ಸರಿ ಆಯಿತು, ನಾನೆಲ್ಲ ಸರಿ ನಿಮ್ಮ ಪರೀಕ್ಷೆಗೆ ನಾನು ಅಣಿಯತೀನಿ ಅಂದ್ಬಿಟ್ಟು ಹೇಳಿದ್ರಂತೆ ಅವು ಶೇಷಣ್ಣ ಒಡೆಯರು. ಹಾಗೆ ಮನೆಗೆ ಹೋಗ್ತಿದ್ದಾಗೆ ಅವರು ಎಡವಿ ಅಲ್ಲೇ ಶವವಾಗಿ ಬಿದ್ದರಂತೆ. ಆಗ ಮಾದೇಶ್ವರು ಹೋದ್ರಂತೆ. ಸರಿ ಎಲ್ಲ ಮನೆ ಮಂದಿರೆಲ್ಲ ತುಂಬ್ಕೊಂಡಿದ್ರಂತೆ. ಸರಿ ಆಯಿತು, ಈ ಶವವನ್ನು ನಾನು ಮತ್ತೆ ಜೀವ ಬರೆಸ್ತಿದ್ದೀನಿ, ನೀವು ಯಾರು ಈ ಒಂದು ಚೊಂಬು ಹಾಲು ತಂದು ಕೊಡಿ ನನ್ನ ಹತ್ರ ಅಂತ ಹೇಳಿದ್ರಂತೆ. ಮಾದೇಶ್ವರು ಎಲ್ಲ ನೆಗುವಂಥ ಒಂದು ಇದು ಮಾಡ್ತಿದ್ರಂತೆ. ಆಗ ಸರ್ ಅಲ್ಲಿ ಚೊಂಬು ತಂದು ಕೊಟ್ರಂತೆ. ಮುಂದಿಸ್ಬಿಟ್ಟು ಈ ಹಾಲನ್ನ ಯಾವ ಕುಡ್ದಾನೋ ಅವನು ಶವವಾಗೈತವೆ, ಈ ಶವವಾಗಿರುವಂಥ ವ್ಯಕ್ತಿ ಮತ್ತೆ ಇವನಿಗೆ ಜೀವ ಬರ್ತದೆ ಅಂತ ಹೇಳಿದ್ರಂತೆ. ಆಯ್ನ್ಬಿಟ್ಟು ಹೆಂಡ್ತಿ ಹತ್ರ ಕೊಟ್ರಂತೆ. ನಾನು ಕುಡಿಯಲ್ಲಪ್ಪ ಹೋಗ್ಬಿಟ್ಟ,
ಮುಂದೆ ನಾನು ಈ ಕುಡಿಯಲ್ಲ ಅಂತ ಹೇಳಿದ್ರಂತ. ಆಗ ಅವ್ನ ಕಿವಿ ಕರ್ಣ ಕೊಟ್ಟಿದ್ನಲ್ಲ ಈ ಜ್ಞಾನಶಕ್ತಿಯ, ಆಗ ಅಯ್ಯೋ ನೋಡಿದ್ಯಾ ನಾನು ಮಾದೇಶ್ವರು ಹೇಳಿದ ಮಾತೇ ನನಗೆ ಸತ್ಯ ಆಯ್ತಲ್ಲಪ್ಪ ಅಂತ ಆಗ ಆಶ್ಚರ್ಯಪಟ್ಟರಂತೆ. ಆಗ ಒಳಗೆ ಮರ್ಕ ಪಟ್ಕೊತಿದ್ದಂತೆ ಶೇಷಣ್ಣ ಒಡೆಯರು. ಹಾಗೆ ಅವರು ಮಕ್ಕ ಮರಿ ಸಂಬಂಧಿಕರೆಲ್ಲವನ್ನ ಇದೇ ಥರ ಮಾದೇಶ್ವರ ಕೇಳಂತೆ. ಯಾರೂ ಏನು ಮಾಡಲಿ, ತಾಯಿ ಕೇಳಿದ್ರಂತೆ, ನಾನು ಇನ್ನೂ ಒಂದಷ್ಟು ದಿನ ನಾನು ಬದುಕಬೇಕು, ನಾನು ಈ ಕೆಲಸನ ಮಾಡಲ್ಲಪ್ಪ, ಹೋಗು ನನ್ನ ಮಗ ಹೋಗ್ಬಿಟ್ಟ ಅಂತ ಹೇಳಿದ್ರಂತೆ. ಆಗ ಸರ್ ಆಯಿತು, ಆಗ ಮಾದೇಶ್ವರ ಹತ್ರ ಸರ್ ಆಯಿತು ನೀವು ಯಾರು ಕುಡಿಬೇಡಿ ನಾನೇ ಕುಡಿದ್ಬಿಡ್ತೀನಿ ಅಂದ್ಬಿಟ್ಟು ಅವೆಲ್ಲ ಮಾದೇಶ್ವರೇ ಕುಡಿದ್ರಂತೆ. ಆಗ ಅವ್ರಿಗೆ ಜೀವತ್ವ ಅನ್ನೋದು ಬಂತಂತೆ ಶೇಷಣ್ಣ ಒಡೆಯರಿಗೆ. ಆಗ ಮಾದೇಶ್ವರರು ಹಿಂದ್ಗಡೆಗೆ ಬಂದಂಥವರೇ ಶೇಷಣ್ಣ ಒಡೆಯರು. ಈಗ ಅಂತರ್ಗಂಗೆ ಹತ್ರ ಇದೆಯಲ್ಲ ಅವರು. ನಮ್ಮೂರು ಆಲಂಬಡಿ ಜುಂಜೇಗೌಡರು ಅಂತ ಇದ್ದಾರೆ. ಅವರು ಮನೆ ತಂದರು ಇವತ್ತಿಗೂ 12 ವರ್ಷದಲ್ಲಿ ಹೋಗಿ ಆ ದೇವ್ರಿಗೆ ಅಂದರೆ ನಮ್ಮಲ್ಲಿ ಕಾಡ್ಕೊಂಡೋಗ್ಬೇಕು ಅವರು. 1 ವರ್ಷ ಕಾಡ್ಗೋಗ್ಬಿಡ್ಬೇಕು ಅವರು. ಕಣ್ಣು ಉಬ್ಬು ಯಾವುದೇ ಒಂದು ಕೂದಲುವೇ ಇರಬಾರ್ದು. ಆ ಹಿಂದೆ ನಡೆದಂಥ ಒಂದು ಪದ್ಧತಿ ಇದು. ಅವರು ಹೋಗಿ ಪೂಜೆ ಆಗುವಂಥ ಸಂದರ್ಭದಲ್ಲಿ ಅವ್ರಿಗೆ ಆ ಒಂದು ಭಾಗಕ್ಕೆ ಬರ್ತಿದ್ರಂತೆ. ಇಲ್ಲಿ ಶೇಷಣ್ಣ ಒಡೆ ಗದ್ದಿಗೆ ಇದೆಯಲ್ಲ ಆ ಭಾಗಕ್ಕೆ. ಆಗ ಬಂದು ಚೆನ್ನಾಗಿ ಕೈಯಲ್ಲಿ ಭತ್ತವೆಲ್ಲ ಉಜ್ಜಿ ಅನ್ನ ಮಾಡುವಂಥ ಕುದುವಂಥ ಒಂದು ಸಂದರ್ಭದಲ್ಲಿ ಈ ಥರ ಇಷ್ಟುದ್ದ ಮುಳುಗಿಸಿ ಕೈನ ಈ ಥರ ಇದು ಮಾಡಿ ದೇವ್ರು ತೋರ್ಬಿಟ್ಟು ಜನಕ್ಕೆ ಸಭೆಗೆ ತೋರ್ಬೇಕಾಯ್ತು ಸರಾಗ ಅಂಥ ಒಂದು ಪದ್ಧತಿ ನಮ್ಮಲ್ಲಿ ಇದ್ದಾಗ ಹಿಂದೆ. ಈಗ ಆಲಂಬಡಿ ದೇವಸ್ಥಾನಕ್ಕೆ ಏನು ಸಂಬಂಧ ಅಂದರೆ 100 ಕನ್ನಡೆ ದನ ಮಾಡ್ಕೊಂಡಿದ್ರಂತ ಆಲಂಬಡಿ ಜುಂಜೇಗೌಡರು. ದನ ಮೇಯಿಸ್ತಿದ್ರು. ಸ್ವಾಲಗ್ರಿ ಇಲ್ಲ, ನಮ್ಮ ಅವರು ಒಂದು ಬೇಡಗಂಪಣ ಒಂದು ಜನಾಂಗದವ್ರು ಯಾರು, ಅವರು ಬೇಡ್ರ ಗುಂಪೆ ಬೇರೆ ಯಾರು ಇಲ್ಲ ಅವರು. ದನ ಅಂದರೆ ಈಗ ನಮ್ಮಲ್ಲಿ ಪಟ್ಟು ದನ ಅಂತದೆ ಕಾಡಿನಲ್ಲಿ ಅಲ್ಲಲ್ಲ ಹಟ್ಟಿ ಹಾಕೊಂಡಿರ್ತಾರಲ್ಲ, ಹಂಗೆ ಹಟ್ಟು ದನಗಳು ಹಾಕೊಂಡಿದ್ರು ಕಾಡಿನಲ್ಲಿ ಎಲ್ಲ. ಇದು ಮೂಲತಃವಾಗಿ ಇದು ಕಾಡೇ ಆಗಿತ್ತು, ಅರಣ್ಯನೇ ದಟ್ಟಾರಣ್ಯ ಆಗಿತ್ತು, ಬೆಟ್ಟುವೆ. ಆಗ ಹಿಂದೆ ಇದರ ಹೆಸರು ಮಾದೇಶ್ವರ ಬೆಟ್ಟ ಅನ್ನೋ ಈಗಿರುವಂಥ ಹೆಸರು, ಹಿಂದೆ ಇದರ ಹೆಸರು ದೇವರಹಳ್ಳಿ ಅಂತ. ಮಾದೇಶ್ವರರ ಈ ಒಂದು ಭಾಗದ ಹೆಸರು, ಇದ್ರ ಹೆಸರೇ ಮೂಲತಃವಾಗಿ ದೇವರಹಳ್ಳಿ ಅಂತ. ಈ ಗ್ರಾಮದ ಹೆಸರು ಹೌದು ಸರ್, ದೇವರಹಳ್ಳಿ ಅಂದರೆ ದೇವತೆಗಳು ನೆಲೆಗೊಳ್ಳುವಂಥ ಒಂದು ಆವಸ್ಥಾನದಂಥ ಒಂದು ಹಳ್ಳಿ. ಇಡೀ ಎಲ್ಲ ದೇವರ ಒಂದು ಸಮ್ಮುಖದಂಥ ಒಂದು ಹಳ್ಳಿ ಸರ್ ಇದು. ಎಲ್ಲ ದೇವತೆಗಳು ನೆಲೆಸ್ತಿರುವಂಥ ಹಳ್ಳಿ. ಇವತ್ತಿಗೂ ಬರಗೂರು ಬೆಟ್ಟ ಅಂತದೆ, ಅಲ್ಲೆಲ್ಲ ಸುತ್ತಮುತ್ತ 12 ದೇವರು ಹೋಗಿ ಕೊಂಡೋತ್ಸವ ಎಲ್ಲ ಆಯ್ತದೆ. ಅಲ್ಲೆಲ್ಲ ಗದ್ದಿಗೆಗಳೆಲ್ಲ ಇದೆ. ಮಾದೇಶ್ವರರು ಹೋಯ್ತವ್ರೆ ಇಲ್ಲಿಂದ ಛತ್ರಿ ಚಾಮರ ಎಲ್ಲ ಇಲ್ಲಿಂದ ತಗೊಂಡು ಹೋಗ್ಬೇಕು. ಮಾದೇಶ್ವರದು ಎಲ್ಲ ದೇವತೆಗಳು ಅಲ್ಲಿ ಹೋಗಿ ಈ ಪೂಜೆ ಪುನಸ್ಕಾರಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ಈಗ ಸ್ವಲ್ಪ ದಿನ ನಂತರ ಇದು ಮಾದೇಶ್ವರ ಬೆಟ್ಟ ಅದು ಸರ್. ಇದು ಹೌದು ಸರ್, ಈಗ ಸ್ವಲ್ಪ ದಿನ ಆದಮೇಲೆ ನಮಗೆ ಈಗ ಪ್ರಾಚೀನ ನಾಗರಿಕತೆಗೆ ಬಂದ ಮೇಲೆ ಮಾದೇಶ್ವರ ಬೆಟ್ಟ ಸರ್. ನಮಗೆ ಈ ದೇವಸ್ಥಾನ ಕಟ್ಟಿ ಎಷ್ಟು ವರ್ಷ ಆಯಿತು ಸರ್? ಒಂದು 800 ವರ್ಷಗಳು ಇತಿಹಾಸವೇ ಇದೆ ಸರ್ ಇದಕ್ಕೆ. ಹೌದು ಸರ್, ಹಾಗೆ ಹೌದು ಸರ್, 800 ವರ್ಷಗಳು ಇತಿಹಾಸವಿದೆ. ನಮ್ಮಲ್ಲಿ ದುಂಡಮ್ಮ ಅಂತ ಇದ್ರು ತಮ್ಮಡಿಗೇರಿಯಲ್ಲಿ, ಅಲ್ಲಿ ಹೋಗಿ ಮಾದೇಶ್ವರು ರಾಗಿ ಮುದ್ದೆ ಮತ್ತು ಸೀಗೆ ಸೊಪ್ಪು ಸಾರು ಮಾಡೋದು ಅಂಥ ಜಾಗ ಕೂಡ ಇದೆ ನಮ್ಮ ಬೇಡಗಂಪಣ್ಣವ್ರ ಹತ್ರ. ಇಲ್ಲಿ ಲಿಂಗ ಇದೆಯಲ್ಲ ಅದೇ ಥರ ಒಳಗಡೆ ಅದೇ ಥರ ಲಿಂಗ ಇದೆ ಸರ್. ಮಾದೇಶ್ವರ ಗದ್ದಿಗೆ ಕೂಡ ಇದೆ, ಅವರು ಶಿವ ಪೂಜೆ ಮಾಡೋ ಜಾಗ ಎಲ್ಲ ಇದೆ ಸರ್ ಅಲ್ವೇ. ಸೊ ಅಂದ್ರೆ ಗುರುಗಳ ಬೇಸಿಕ್ಲಿ ಇದೆಲ್ಲ ಒಂದು ದಟ್ಟಾರಣ್ಯ, ಇಲ್ಲೊಂದು ಪುಟ್ಟ ಹಳ್ಳಿ ಇತ್ತು. ಹೌದು ಸರ್, ಜನ ಎಲ್ಲ ಇಲ್ಲಿ ಕಾಡು ಜನ. ಹೌದು ಸರ್, ಮೇಯಿಸ್ಕೊಂಡಿದ್ರು ಇಲ್ಲಿ. ಹೌದು ಸರ್, ಅಥವಾ ಬೇಟೆ ಗೀಟೆ ಆಡ್ತಾ ಇದ್ರು. ಹೌದು ಸರ್. ಮಾದಪ್ಪ ಅಥವಾ ಮಲೆ ಮಾದೇಶ್ವರರು ಇಲ್ಲಿ ಬಂದು ಸೇರ್ಕೊಂಡು ಅವ್ರಿಗೆಲ್ಲ ತಿಳುವಳಿಕೆ ಬುದ್ಧಿ ಜ್ಞಾನ ಕೊಟ್ರು. ಹೌದು ಸರ್, ನಮ್ಮಲ್ಲಿ ಅಜ್ಞಾನ ಅನ್ನೋದೇ ತುಂಬಿ ಸರ್. ಹಿಂದೆ ಅಂದ್ರೆ ನಮಗೆಲ್ಲ ಗುರುವಿಲ್ಲದ ಅಜ್ಞಾನಿಗಳಾಗಿದ್ದ ನಂತರ ಮಾದೇಶ್ವರರು ನಮಗೆ ಗುರುವನ್ನ ಸೃಷ್ಟಿಸಿ ಗುರು ಜ್ಞಾನವನ್ನ ಲಭಿಸಿದ್ರು. ಮಾದೇಶ್ವರ ಬಂದ ಮೇಲೆ ನಮ್ಮ ಗುರುವಿಗೆ ನಮಗೆ ನಂತರ ಆಯ್ತು ಸರ್. ಅದು 77 ಮಲೆಯ ಒಡೆಯ ಅಪ್ಪ ಮಾದಪ್ಪೆ, 27 ಚುಕ್ಕಿ ಜಡೆಯ ಅಪ್ಪ ಮಾದಪ್ಪೆ. ಅಜ್ಞಾನಿಗಳಾಗಿದ್ದ ಸರ್. ಹೌದು ಸರ್, ನಮ್ಮಲ್ಲಿ ಜ್ಞಾನ ಪರಿಜ್ಞಾನ ಅನ್ನೋದೇ ನಮ್ಮಲ್ಲಿ ಇಲ್ಲ ಸರ್. ಅವತ್ತಂತಲ್ಲ ಇವತ್ತು ತನಕ ಸರ್ ನಮ್ಮಲ್ಲಿ ಓದಿಕೆ ಅನ್ನೋದು ನಮಗೆ ನಮ್ಮ ಶ್ರೀಗಳು, ನಮ್ಮ ಸಾಲೂರು ಮಠದ ಶ್ರೀಗಳು ಬಂದ ಮೇಲೆ ಇವರಿಂದ ನಮಗೆ ಮಾದೇಶ್ವರ ಕಲ್ಪಿಸಿರೋದೇ ನಮ್ಮ ಈ ಗುರುಗಳು. ಈಗ ಇರುವಂಥ ಸಾಲೂರು ಮಠ. ಹೌದು ಸರ್,
ನಾನು ಲಿಂಗ ಆದಂಥ ಬಳಿಕ ನೀವು ನನ್ನ ಶಿಶು ಮಕ್ಕಳಿಗೆ ಲಿಂಗಧಾರಣೆ ಮಾಡಬೇಕು ಅಂತ ಮೂಲತಃವಾಗಿರುವುದು ನಮಗೆ ಈ ಸಾಲೂರು ಮಠ. ಈಗ ನಮ್ಮ ಹುಟ್ಟಿ 3 ದಿನಕ್ಕೆ ನಮಗೆ ಸಾಲೂರು ಮಠ ನಮ್ಮ ಶ್ರೀಗಳು ಬಂದು ನಮಗೆ ಲಿಂಗಧಾರಣೆ ಮಾಡಬೇಕು ಸರ್. ನಾವು ಅವರ ಶಿಷ್ಯರು. ಈಗ ನಮ್ಗೆ ಹೌದು ಸರ್, ಸ್ವಾಮೀಜಿಗಳು. ಹೌದು ಸರ್, ಮೂಲತಃ ಬೇಡ್ರು. ಈ ಕಾಡಲ್ಲಿ ಬೇಟೆ ಆಡ್ತಾರೆ ಬೇಡ್ರು. ಹೌದು ಸರ್, ಬೇಡ್ರು ಸರ್. ನಾವೆಲ್ಲ ಬೇಡಕಂಬ ಅಂದರೆ ಬೇಡ್ರು ಕಣ್ಣಪ್ಪ ಅವರೆಲ್ಲ ಅವ್ರ ವಂಶಿಕರು. ಹೌದು ಸರ್. ಆಮೇಲೆ ಇದು ಆಲಂಬಾಡಿ ಜುಂಜೇಗೌಡರು ಈ ದೇವಸ್ಥಾನ ಕಟ್ಟಿದವರ? ಹೌದು ಸರ್. ಅಂದರೆ ಇವು ಜುಂಜೇಗೌಡರು ದೇವಸ್ಥಾನ ಕಟ್ಟಬೇಕಾದ್ರೆ 100 ಕನ್ನಡಿ ದನಗಳನ್ನ ಇಟ್ಕೊಂಡಿರ್ತಾರೆ. ಸಾವಿರಾರು ದನಗಳು ಇರ್ತವೆ ಆಲಂಬಾಡಿ ಜುಂಜೇಗೌಡರ ಹತ್ರ. ಆಗ ಮಾದೇಶ್ವರ ಈ ಹಸುಗಳು ಏನು ಮಾಡ್ತವೆ, ಒಂದು ಹಸು ಕರು ಹಾಕಿರೋ ಹಸು ಇಲ್ಲಿ ಮಾದೇಶ್ವರಿಗೆ ಹಾಲನ್ನು ಹಿಂಡ್ಬಿಟ್ಟು ಹಾಗೆ ಒಟ್ಟಿಗೆ ಹೋಯ್ತಾ ಇರ್ತದೆ, ಮನೆ ಬಾಗಿಲಿಗೆ ಹೋಯ್ತದೆ. ಆಗ ದಿನನಿತ್ಯ ಹಸು ಹಾಲು ಕೊಡಲ್ವಲ್ಲ, ಏನು ಎತ್ತ ಅನ್ನೋದು ಜುಂಜೇಗೌಡರು ಆಳ್ಗೆ ಕೇಳ್ತವೆ, ಈ ಹಸುವಿನ ಹಾಲು ಯಾಕೆ ಬರ್ತಾಯಿಲ್ಲ ನಮಗೆ ಅಂತ. ಆಗ ಏನು ಮಾಡ್ತವೆ, ಹೊಸ ಮೆಸುವಂಥವನು ಆಳು, ಸರ್ ಆಯಿತು ಈ ಹೊಸನ ನಾನು ಮುಂದೆ ಹೋದ್ನ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿರ್ತಾರೆ. ಆಗ ಹಸುವನ್ನ ಹಿಂಬಾಲಿಸ್ಕೊಂಡು ಹೋಯ್ತಾರೆ. ಇಲ್ಲಿ ಮಾದೇಶ್ವರು ನೆಲೆಗೊಂಡಿರುವಂಥ ಒಂದು ಸ್ಥಳ ಸೀಗೆ ಮೇಳೆಯಾಗಿರ್ತದೆ. ಮುಳ್ಳಿರ್ತದೆ. ಹೌದು ಸರ್. ಆ ಮೇಳೆ ಒಳಗೆ ಹೌದು ಸರ್. ಮೇಳೆ ಅದ್ರೊಳಗಡೆ ಏನೂ ಇಲ್ಲ ಸರ್. ದಟ್ಟ ಕಾಡು, ಸೀಗೆ ಮೇಳೆಯಾಗಿರ್ತದೆ, ಬಿದಿರು ಇಷ್ಟು ಇರ್ತವೆ ಅಲ್ಲಿ. ಆಗ ಇದ್ದಾಗ ಅಲ್ಲಿ ಹಸು ಮಾದೇಶ್ವರಿಗೆ ಹಾಲು ಕೊಟ್ಬಿಟ್ಟು ಬರಬೇಕಾದ್ರೆ ಎಲ್ಲೋ ಇಲ್ಲಿ ಹಾಲು ಯಾವನೋ ಕುಡ್ಕೊಂತವೆ ಅಂದ್ಬಿಟ್ಟು ಅವರು ಆಳು ಹೋಗಿ ಜುಂಜೇಗೌಡ್ರಿಗೆ ಹೇಳ್ತಾರೆ. ಆಗ ಜುಂಜೇಗೌಡರು ಆಳುಗಳು ಕರ್ಕೊಂಡು ಆ ಸೀಗೆ ಮೇಳೆನ ತರಿಸ್ಕೊಂಬರ್ತಾರೆ, ಸವರ್ಸ್ಕೊಂಬರುವಾಗ ಮಾದೇಶ್ವರಿಗೆ ಬಿದ್ದುಬಿಡ್ತದೆ. ಹುತ್ತದೊಳಗಡೆ ಮಾದೇಶ್ವರ ಕೂತಿರ್ತವೆ, ಅಲ್ಲಿ ಮಾದೇಶ್ವರಿಗೆ ನತ್ತಿ ಬಿದ್ದುಬಿಡ್ತದೆ. ಆಗ ಅಯ್ಯೋ ಎಂಥ ನಾನು ತಪ್ಪು ಕೆಲಸ ಮಾಡಿದೆ ಅಂದ್ಬಿಟ್ಟು ಜುಂಜೇಗೌಡರು ದಿಬ್ರಹ್ಮಣೆ ಆಯ್ತಾರೆ. ಸ್ವಾಮಿ ನಾನು ಮಾಡೋದು ತಪ್ಪಾಯ್ತಪ್ಪ ಅಂದ್ಬಿಟ್ಟು ಮಾದೇಶ್ವರಲ್ಲಿ ಬೇಡ್ಕೊತಾರೆ, ಅಂಗ್ಲಾಚಿ ಅವರು ಬೇಡ್ಕೊತಾರೆ. ಸರ್ ಆಯಿತು, ನೀನು ಮಾಡಿದೊಂದು ತಪ್ಪಿಗೆ ನನಗೆ ಒಂದು ಅಂಕಣ ನನಗೆ ದೇವಸ್ಥಾನ ಮುಂದೆ ಕಟ್ಕೊಡ್ಬೇಕು ಅನ್ನೋದನ್ನ ಜುಂಜೇಗೌಡರಿಗೆ ಹೇಳ್ತಾರೆ. ಇದೆಯಲ್ಲ ಈ ಥರ ಒಂದು ಕಲ್ಲು ಅಂಕಣವನ್ನು ಕಲ್ಲಿನಲ್ಲಿ ದೇವಸ್ಥಾನ ಕಟ್ಕೊಟ್ಟಿರ್ತಾರೆ. ಈಗ ಅಲ್ಲಿದೆ? ಹೌದು ಸರ್. ಈಗ ಮೂಲತಃ ಅದೆಲ್ಲ ಅದು ಕಲ್ಲಿನಲ್ಲಿ ಕಟ್ಟೋರೆಲ್ಲ ಅದು ಜುಂಜೇಗೌಡರು ಕಟ್ಟಿದೆ ಅದು ಹಿಂದೆ. ಇನ್ನು ಆಗ ಅದರಂತ ಅವರು ಮಾದೇಶ್ವರ ಪ್ರಕಾರ ಆ ಒಂದು ಕಲ್ಲಿನಲ್ಲಿ ದೇವಸ್ಥಾನವನ್ನು ಕಟ್ಟಿಕೊಟ್ಟಿರ್ತಾರೆ ಸರ್. ಅದು ಅಲ್ಲಿಂದ ಶುರುವಾಗಿರ್ ಸರ್. ಆಗ ಈಗ ಮಾದೇಶ್ವರ ಐಕ್ಯ ಆಗಿದ್ದಿಲ್ಲ ಸರ್. ಮಾದೇಶ್ವರ ಕೊನೆಯಲ್ಲಿ ಐಕ್ಯ ಆದ್ರಲ್ಲ? ಹೌದು ಸರ್, ಐಕ್ಯದ ಸ್ಥಳವೇ ಇದು. ಈಗ ನಮ್ಮ ಸುತ್ತಮುತ್ತ ಈಗ ಇದೆಲ್ಲ ಅಂದರೆ ಒಂದೊಂದು ಪಾವಡು ಮಾಡಿದ್ದಾರೆ ಸರ್. ಅದು ಈಗ ನಮ್ಮಲ್ಲಿ ನಾಗಮಲೆ ಇದೆ, ತವಸಾರ ಇದೆ. ಅಂದರೆ ನಾಗಮಲೆ ಅಂತಂದರೆ ಅಲ್ಲಿ ಮಾದೇಶ್ವರರು ಅಂದರೆ ಈಗ ನಾ ಹೇಳಿದ್ನಲ್ಲ ತಾಳ್ಬೆಟ್ಟ, ಅಲ್ಲಿಂದ ಸರ್ಪ ಬಂದದ್ದು, ಬಸವ ಬಂದಿರುವಂಥದ್ದು. ಬಸವ ಬಂದು ಈಗ ಮಾದೇಶ್ವರ ಮುಂದ್ಗಡೆ ಇದೆಯಲ್ಲ, ದೇವಸ್ಥಾನ ಒಳಗಡೆ ಇದೆ ನೋಡಿ ಗರ್ಭದಲ್ಲಿ, ಆ ಮುಂದೆ ಇದೆಯಲ್ಲ ಅದು ನೇರವಾಗಿ ಬಂದಂಥ ಒಂದು ಹಾದಿಯೇ ಬಸವನಾದಿ. ಈಗ ರೋಡ್ ಬರ್ತದೆ ಇನ್ನೊಂದು ಅಡ್ಡಡ್ಡ, ಆ ರೋಡೇ ಸರ್ಪನಾದಿ. ಇವರು ಮಾದೇಶ್ವರಿಗೆ ಹೋಗಿ ಅದು ನಾಗಮಲೆ ಅಲ್ಲಿ ನೆಲೆಯಾಗಿರ್ತದೆ. ಈ ಸರ್ಪ ಬಂದು ಬಸವ ಬಂದು ಮಾದೇಶ್ವರ ಮುಂದೆ ಇದೆಯಲ್ಲ ಅಲ್ಲಿ ನೆಲೆಯಾಗಿರ್ತದೆ. ನಾಗಮಲೆ ಅನ್ನೋ ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಭಕ್ತರು ಈಗ ಕಾರ್ನಲ್ಲಿ ಬಸ್ನಲ್ಲಿ ಇವತ್ತು ಎಲ್ಲರೂ ಹೆಚ್ಚೆಚ್ಚಾಗಿ ಬರ್ತಾ ಇರ್ತಾರೆ. ಅದರಿಂದ ಮಾದೇಶ್ವರ ಒಂದು ಪರೀಕ್ಷೆ ಮಾಡುವ ಒಂದು ದೃಷ್ಟಿಕೋನದಿಂದಾಗಿ ಅವರು ನಡ್ಕೊಂಬರ್ಬೇಕಲ್ಲ, ಅವ್ರ ಭಕ್ತಿ ಪರೀಕ್ಷೆಗೋಸ್ಕರ ಆ ನಾಗಮಲೆಯಲ್ಲಿ ಅವರು ಒಂದು ಲೀಲೆ ತೋರುತ್ತೆ ಅಷ್ಟೇ. ಮೂಲತಃವಾಗಿರುವಂಥದ್ದು ಈ ಒಂದು ಸ್ಥಳದಲ್ಲಿ. ಅವರು ಶರಣರು. ಹೌದು ಸರ್. ಅವ್ರು ಇಲ್ಲಿ ಬಂದ್ರು, ಇಲ್ಲಿ ನೆಲೆ ನಿಂತರು, ತಪಸ್ಸು ಮಾಡಿದ್ರು, ಇಲ್ಲಿರೋ ಜನಕ್ಕೆ ಬುದ್ಧಿ ಹೇಳ್ಕೊಟ್ರು. ಹೌದು ಸರ್. ಕೊನೆಗೆ ಇಲ್ಲೇ ಐಕ್ಯ ಆದ್ರು. ಇಲ್ಲೇ ಐಕ್ಯ ಸರ್. ಅವರು ಹೇಳ್ದಂಗೆ ಇಲ್ಲಿ ಮಠ ಶುರು ಆಯ್ತು. ಮಠ ಶುರು ಆಯ್ತು. ಇಲ್ಲಿರೋ ಜನಕ್ಕೆಲ್ಲ ಲಿಂಗ ಕಟ್ತಾರೆ. ಹೌದು ಸರ್. ಅವರು ಮಾದೇಶ್ವರಲ್ಲಿ ಯಾರು ಲಿಂಗ ಕಟ್ಟಿದ್ದಾರೆ ನಮಗೆ ಅವ್ರು ಮಾತ್ರ ಮೂಲತಃವಾಗಿ ನಾವು ಮಾದೇಶ್ವರ ಮುಟ್ಟುವಂಥ ಹಕ್ಕು ಬದ್ಧತೆ ಇರೋದು ಸರ್. ಈಗ ಈಗ ಅದಕ್ಕೂ ಹಕ್ಕು ಬದ್ಧತೆ. ಹೌದು ಸರ್. ಅಂದರೆ ಮಾದಪ್ಪ ಕಟ್ಟಿದ್ದು ಅಂದರೆ ಬ್ಯಾಡ್ಕಣ್ಣಪ್ಪನವರು ವಂಶಸ್ಥರು ಅಂತ ಹಾಗೆ. ಇವಾಗವೇ ನೀವು ಆಲೇರಳ್ಳ ಅಂತ ಬರ್ತದೆ, ಆಲೇರಳ್ಳದಲ್ಲಿ ಒಂದು ಭಾಗದಲ್ಲಿ ಮಾದೇಶ್ವರಿಗೆ ಕಾರೆಯ ಬಿಲ್ಲೆಯಿಂದವೇ
ಕಾಡೆ ಮೇಲೆ ಕರ್ಕೊಂಡು ಹೋಗಿ ಇರ್ತಾರೆ. ಅದೇ ಅಲೆರೆಲ್ಲ ಬರ್ತಿಲ್ಲ ಬೆಟ್ಟದ ಮೇಲೆ ಒಂದೇ ಒಂದು ನೇರ ಮರ, ಅದು 12 ವರ್ಷಕ್ಕೊಂಚೆದ್ದು ಬಿಡುವಂಥ ಒಂದು ಮರ. ಆ ಮಾದೇಶ್ವರ ಹಸುವಾಗಿ ನೇರಳೆ ಮರದ ಹತ್ರ ಆಯಸ್ಕೊಂಡು ಕೂತಿರ್ತಾರೆ. ಆಗ ಕಾಡೆ ಮೇಲೆ ಕುಡಿಬೇಕೆಲ್ಲ ಒಂದು ದೃಷ್ಟಿಯಿಂದ ಮಾದೇಶ್ವರರು ಅರ್ಗಣ್ಣು ಬಿಟ್ಕೊಂಡು ಆ ಒಂದು ಮಡಿಕೆಯಲ್ಲಿ ತಂದಂಥ ಹಾಲನ್ನು ಕಾಲಿನಲ್ಲಿ ಉಣಿಸ್ಬಿಡ್ತಾರೆ. ಅಯ್ಯೋ ಎಂಥ ತಪ್ಪಾಯ್ತಲ್ಲಪ್ಪ ಅಂತ ಶಿಶಿರ ಹತ್ರ ಹೇಳ್ತಾರೆ. ಹಾಗೆ ಇದೇ ಹಾಲು ನಾನು ಬರುವಂಥ ನಾನು ಮುಂದೆ ನನ್ನ ಶಿಶು ಮಕ್ಕಳ ಹತ್ರ ನಾನು ಹಾಲು ಬಂಧನೆ ಮಾಡಿಸ್ಕೊತೀನಿ ಅಂತ ಶಾಪ ಇಡ್ತಾರೆ. ಇವತ್ತಿಗೂ ಆ ಒಂದು ಭಾಗದ ಆ ಒಂದು ಕಾಡಿನ ಒಳಗಡೆ ಹಾಲಹಳ್ಳ ಅಂತ ಬರ್ತದೆ, ಹಲ್ಲೇರಹಳ್ಳ ಅಂತ. ಅಲ್ಲಿ ಹಾಲು ಕಾಣಂಗೆ ಇವತ್ತಿಗೂ ನೀರು ಬರ್ತದೆ. ದೀಪಾವಳಿ ಒಂದು ಸಮಯದಲ್ಲಿ ಅಲ್ಲಿ ಬಂದು ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿಂದ ಹಾಲರ್ವಿ ತಂದು ಮಾದೇಶ್ವರಿಗೆ ಹಾಲರ್ವಿ ಸೇವೆ ಮಾಡುವಂಥ ಸೇವೆ ಇದೆ ಸರ್. ಬಂದು ಆಡಿದೆಯಲ್ಲ? ಹೌದು ಸರ್. ಅವತ್ತಿಗೆ ಕತ್ತಿ ಪೌಡ ಅಂತದೆ. ಈಗ ನಾನು ಹೇಳಿದ್ನಲ್ಲ ಕತ್ತಿ ಪೌಡ ಅಂದರೆ, ಈಗ ನಾನು ಹೇಳಿದ್ನ ಅದೇ ನರಬಲಿ ಕೊಡ್ತಿದ್ರಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಅಲ್ಲಿ ಹಾಲರ್ವಿ ಬರುವಂಥ ಒಂದು ಸಮಯ ಅಲ್ಲಿ ಗದ್ದಿಗೆ ಇದೆ, ಅಲ್ಲಿ ಬಿಳ್ಳಿ ಕತ್ತಿ ಎತ್ಕೊಂಡು ಹೋಗ್ತಾರೆ ಇಲ್ಲಿಂದ. ನಮ್ಮ ಊಜ್ಮಲೆಪಾಲು ಅಂತ, ಊಜ್ಮಲೆಪಾಲು ಮೊಣ್ಣೆಪಾಲು ಅಂದರೆ ನಂದಿಕಂಬವರು ಅಂದರೆ ದೊಡ್ಡವೇ ಚಿಕ್ಕವೇ ಮಕ್ಕಳು. ದೊಡ್ಡ ಪಾಲು ಚಿಕ್ಕ ಪಾಲು ಅಂತ ನಮ್ಮ ಅರ್ಚಿಕರುಗಳು ಇರ್ತಾರಲ್ಲ, ಅಂದರೆ ಅವರು ಅಷ್ಟೇ ದೊಡ್ಡವೇ ಚಿಕ್ಕವೇ ಮಕ್ಕಳು, ಅಣ್ಣ ತಮ್ಮ ಒಂದು ಸಂಬಂಧಿಗಳೆಲ್ಲ, ಕುಟುಂಬದವ್ರು ಎಲ್ಲರೂ. ಈಗ ಎಷ್ಟು ಜನ ಬರ್ತಾರೆ ಭಕ್ತರು ಇಲ್ಲಿಗೆ ಸರ್? ಜನ ಎಷ್ಟು ಜನ ಬರ್ತಾರೆ ಸರ್? ಈಗ ಲಕ್ಷಾಂತರ ಜನ ಬರ್ತಾರೆ ಸರ್ ಈಗ. ಹೌದು ಸರ್, ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇಲ್ಲಿ. ಹಾಂ. ಆಗ ನಮ್ಮ ಇಲ್ಲಿ ಊಜ್ಮಲೆಪಾಲ್ನವರು ಅಲ್ಲೋಗಿ ನಾವು ಅಲ್ಲಿ ಹೊಟ್ಟೆಗೆ ಬೆಳ್ಳಿ ಕತ್ತಿ ಕೊಡ್ತಾರೆ. ಆಗ ಉಪವಾಸದಲ್ಲಿ ಹೋಗಿ ಸಿರಸನ್ನು ಇದು ಮಾಡಿಕೊಂಡು ಆಗ ಹೊಟ್ಟೆಗೆ ಬೆಳ್ಳಿ ಕತ್ತಿ ಕೊಟ್ಟಾಗ ದೇವ್ರ ಆವೇಶ ಬಂದು ಮೇಲ್ಗಡೆ ಹತ್ತುವಂಥ ಸನ್ನಿವೇಶಗಳು ಇವತ್ತಿಗೂ ಇದೆ. ಆಮೇಲೆ ನಾಗಮಲೆಯಿಂದ ಭಾಗದಲ್ಲಿ ಕಾವೇರಿ ನದಿಯಿಂದ ಒಳಗ್ನೀತ ಅಂತ ಬರ್ತದೆ ಏಕಾದಶಿ ದಿನ, ಅಲ್ಲಿಂದ ಮಾದೇಶ್ವರಿಗೆ ಇಲ್ಲಿ ಪೂಜೆ ಮಾಡುವಂಥ ಒಂದು ಇವರು ಹೋಗಿ ಅಲ್ಲಿಂದ ನೀರು ತಂದು ಮಾದೇಶ್ವರಿಗೆ ಅಂತರ್ಗಂಗೆಯಲ್ಲಿ ಇಟ್ಟು ಅಲ್ಲಿಂದ ನೀರು ತರುವ ಪದ್ಧತಿ ನಮ್ಮಲ್ಲಿ ಇದೆ ಸರ್. ಇಲ್ಲಿ ಜಾತ್ರೆಗಳು ಜೋರಾಗಿ ನಡೀತವೆ? ಹೌದು ಸರ್, ಜಾತ್ರೆ ಜೋರಾಗಿ ನಡೀತದೆ ಸರ್. ಯಾವ ಜಾತ್ರೆ? ದೀಪಾವಳಿ, ಕಾರ್ತಿಕ, ಯುಗಾದಿ, ಶಿವರಾತ್ರಿ, ಇಷ್ಟೇ ಸರ್. 6 ತಿಂಗಳು ಜಾತ್ರೆ ಸರ್ ಮಾಮೂಲಿ. ದೀಪಾವಳಿ, ಕಾರ್ತಿಕ, ಯುಗಾದಿ. ದೀಪಾವಳಿ ಸಿಕ್ಕಾಪಟ್ಟೆ ರಶು, ಶಿವರಾತ್ರಿ ಅಷ್ಟೇ. ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಸರ್ ಇಲ್ಲಿ ಅಂದರೆ ನಮ್ಮಲ್ಲಿ ಹೆಣ್ಣು ಕೊಟ್ಟು ಹೆಣ್ಣು ತರುವಂಥ ಒಂದು ಸನ್ನಿವೇಶ ಸರ್. ಇಲ್ಲಿ ನಾವು ಇಲ್ಲಿಂದ ಅಲ್ಲಿ ಹೆಣ್ಣು ಕೊಡುವಂಥದ್ದು ಭಾವ ಭಾವೈಕ್ಳು ಸರ್, ಅಂದರೆ ಅಣ್ಣ ತಂಗಿ ಮಕ್ಕಳು. ಹೌದು ಸರ್. ಈಗ ಇಲ್ಲಿ ಪೂಜೆ ಮಾಡೋರು ದೇವಸ್ಥಾನದಲ್ಲಿ ಬ್ರಾಹ್ಮಣರ ಅಥವಾ ಬೇರೆ ಬೇರೆ ಕಮ್ಯುನಿಟಿ? ಇಲ್ಲ, ಯಾರೂ ಇಲ್ಲ ಸರ್. ಬೇಡ ಕಂಪಣರು ಅಂತ, ಬೇಡರ ಕಂಪಣಗರು ಅಂತ ಕಮ್ಯುನಿಟಿ. ಹೌದು ಸರ್. ಬ್ರಾಹ್ಮಣರಿಲ್ಲ ಇಲ್ಲಿ? ಬ್ರಾಹ್ಮಣರು ಇಲ್ಲ ಸರ್. ಗರ್ಭಗುಡಿಲಿ ಇಲ್ಲ? ಇಲ್ಲ ಸರ್. ಬೇಡ್ರ ಕಣ್ಣಪ್ಪ ಅವರೆಲ್ಲ ಆ ವಂಶಿಕರು ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.